ವರ್ಷದವರೆಗೆ 60 ವರ್ಷಗಳು ಒಂದು ಉದ್ದೇಶಕ್ಕೋಸ್ಕರ, ಒಂದು ಧ್ಯೇಯಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ತು ಸಮಾಜದಲ್ಲಿ 10 ಹಲವು ಕಾರ್ಯಗಳ ಮುಖಾಂತರ ಕೆಲಸವನ್ನು ಮಾಡ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಆರಂಭ ಆಗಿದ್ದಾದರೂ ಯಾವ ಕಾರಣಕ್ಕೋಸ್ಕರ? ಇವತ್ತು ವಿಶ್ವ ಹಿಂದೂ ಪರಿಷತ್ ಎಲ್ಲರಿಗೂ ಬೇಕು ಅನ್ನಿಸಬಹುದು, ಆದರೆ 60 ವರ್ಷಗಳ ಹಿಂದೆ ವಿಶ್ವ ಹಿಂದೂ ಪರಿಷತ್ತು ಆರಂಭ ಆಗುವಂಥ ಸಂದರ್ಭ ಹೇಗಿತ್ತು ಅಂತ ಕೇಳಿದರೆ ಅದೊಂದು ತುಂಬ ಒಂದು ಸಂಕಟದ ಕಾಲಘಟ್ಟದಲ್ಲಿ ಆರಂಭ ಆಯಿತು. 1925ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ಸಮಾಜದಲ್ಲಿ ಪರಿವರ್ತನೆಯ ಅಧಿಕಾರದಂತೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ 1947ನೇ ಇಸ್ವಿಯಲ್ಲಿ ಸ್ವತಂತ್ರ ಈ ದೇಶಕ್ಕೆ ಬಂತು. ಸ್ವತಂತ್ರ ಬಂದು 17 ವರ್ಷಗಳ ನಂತರ ವಿಶ್ವ ಹಿಂದೂ ಪರಿಷತ್ತನ್ನು ಆರಂಭ ಮಾಡಬೇಕು ಅಂತ ಅನ್ನಿಸ್ತು. ಅಂದರೆ ಒಂದು ಧಾರ್ಮಿಕ ಸಂಘಟನೆಯನ್ನು ಆರಂಭ ಮಾಡಬೇಕು ಅಂತ ಅನ್ನಿಸ್ತು. ಅಂದರೆ ಅವತ್ತಿನ ಪರಿಸ್ಥಿತಿ ಹೇಗಿತ್ತು? ಒಂದು ಕಡೆ ಈ ದೇಶಕ್ಕೆ ಸ್ವತಂತ್ರ ಬಂದಿತ್ತು. ಆ ಸ್ವತಂತ್ರ ಬಂದಂಥ ಕಾಲಘಟ್ಟದಲ್ಲಿ ನಮಗೆ ಸ್ವತಂತ್ರ ಬಂದಿದೆ ಅಂತ ಆನಂದ ಪಡ್ತಾ, ಸಂತೋಷ ಪಡ್ತಾ, ನೆಮ್ಮದಿಯಾಗಿರ್ಬೋದು ಅಂತಕ್ಕಂಥ ದಿನಗಳಲ್ಲೇ ಒಂದು ದುರ್ಘಟನೆ ಘಟಿಸಿ ಹೋಗಿತ್ತು. ಅಂದಿನ ಲಾಹೋರ್ದಿಂದ ಬಂದಂಥ ಕಾಮೋಕಿ ಟ್ರೈನು ಡೆಲ್ಲಿಗೆ ಬರಬೇಕಾದ್ರೆ ಇಡೀ ಟ್ರೈನಿನ ಒಳಗೆ ಹೊರಗೆ ಮತ್ತು ಮೇಲೆ ಆ ಟ್ರೈನಲ್ಲಿದ್ದಂಥ ಅಷ್ಟೂ ಜನರ ಮಾರಣ ಹೋಮ ಆಗಿತ್ತು. ಆ ಮಾರಣ ಹೋಮ ಯಾವ ರೀತಿ ಆಗಿತ್ತು? ಮನುಷ್ಯ ಯಾರೂ ಸಹ ಅದನ್ನು ನೋಡಲಿಕ್ಕೂ ಸಾಧ್ಯ ಇಲ್ಲದಿರುವ ರೀತಿಯಲ್ಲಿ ಆ ಮಾರಣ ಹೋಮ ಆಯಿತು. ಕಾರಣ ಏನು? ಕಾರಣ 1947 ಆಗಸ್ಟ್ 14ರ ನಡುರಾತ್ರಿ ಒಪ್ಪಂದದಂತೆ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳು ಭಾರತದಲ್ಲಿರಬೇಕು, ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳು ಭಾರತಕ್ಕೆ ಬರಬೇಕು. ಆದರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನದಲ್ಲಿರಬೇಕು, ಭಾರತದಲ್ಲಿರ್ತಕ್ಕಂಥ ಪಾಕಿಸ್ತಾನದ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು ಅನ್ನೋದ್ರ ಬದಲಾಗಿ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳು ಭಾರತದಲ್ಲಿ ಉಳಿದ್ರು, ಪಾಕಿಸ್ತಾನದಲ್ಲಿರ್ತಕ್ಕಂಥವ್ರು ಪಾಕಿಸ್ತಾನದಲ್ಲಿ ಉಳ್ಕೊಂಡ್ರು. ಆದರೆ ಆ ಉನ್ಮಾದದ ನರಹತ್ಯೆಯನ್ನು ಮಾಡಬೇಕು ಅಂದ್ಕೊಂಡಂಥ ಆ ಆತಂಕವಾದಿಗಳ ರೀತಿಯಲ್ಲಿದ್ದಂಥ ವ್ಯಕ್ತಿಗಳು ಇಡೀ ಟ್ರೈನಲ್ಲಿರ್ತಕ್ಕಂಥ ಎಲ್ಲರನ್ನೂ ಬರ್ಬರವಾಗಿ ಕೊಲ್ಲುವಂಥ ಕೆಲಸ ಮಾಡಿ. ಆ ಇತಿಹಾಸಕಾರ ಬರೀತಾನೆ ಒಂದು ಕಡೆ ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ, ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಮಗುವನ್ನು ಆ ಓಳನ್ನು ಮಾಡಿ ಕುಂಬಳಕಾಯಿಯನ್ನು ಅಥವಾ ತೆಗಲ್ಲಂಗಡಿಕಾಯಿಯನ್ನು ಹೇಗೆ ನಾವು ಟೇಸ್ಟ್ ನೋಡಲಿಕ್ಕೆ ಅದನ್ನು ತೆಗಿತೀವಿ, ಆ ರೀತಿ ಗರ್ಭವನ್ನು ಕೊರೆದು ಆ ಮಗುವನ್ನು ಮೇಲ್ಗೆ ಹಾಕಿ ಆ ಕತ್ತಿಯಿಂದ ಅಡ್ಡ ಹಸ್ತಿಂದ ಆ ಮಕ್ಕಳನ್ನು ಕೊಂದರು ಅಂತಕ್ಕಂಥ ಇತಿಹಾಸವನ್ನು ಉಲ್ಲೇಖ ಮಾಡ್ತಾರೆ. ಈ ರೀತಿ ಸ್ವತಂತ್ರ ಬಂತು, ಆದರೆ ಅಖಂಡವಾಗಿರ್ತಕ್ಕಂಥ ಭಾರತ ತುಂಡಾಗಿ ಹೋಯಿತು. ಒಂದು ಕಡೆ ವಾಯುವ್ಯ ಸರಹದ್ದಿನ ಪಾಕಿಸ್ತಾನ, ಇನ್ನೊಂದು ಕಡೆ ಬಾಂಗ್ಲಾ. ನಮ್ಮದೇ ದೇಶ ಭಾರತ ಮಾತೆ, ಅಖಂಡವಾಗಿರ್ತಕ್ಕಂಥ ಭಾರತ ಮಾತೆ ಖಂಡವಾಗಿ ತುಂಡಾಗಿ ಹೋಯಿತು. ನಮ್ಮದೇ ದೇಶದ ಸರಿಯು, ನಮ್ಮದೇ ದೇಶದ ರಾವಿ ನದಿ ರಾತ್ರಿ ನಮ್ಮದಾಗಿತ್ತು, ಬೆಳಗ್ಗೆ ಬೆಳಕಾಗೋದಾಗಿ ನೋಡಿದರೆ ಪರಕೀಯ ಆಗೋಯಿತು. ನಮ್ಮದೇ ಬಂಧುಗಳು, ನಮ್ಮದೇ ಅಣ್ಣ ತಮ್ಮಂದಿರು, ನಮ್ಮದೇ ಅಕ್ಕ ತಂಗಿಯರು, ಸಾವಿರಾರು ಜನರ ಮಾರಣ ಹೋಮದ ಜೊತೆಗೆ ಸಹಸ್ರಾರು ಮಕ್ಕಳು ಅನಾಥರಾದರು, ತಾಯಂದಿರು ವಿಧವೆಯರಾದರು, ಗಂಡಂದಿರು ಹೆಂಡತಿ ಮಕ್ಕಳಿಲ್ಲದೆ ಆ ಒಬ್ಬನೇ ವ್ಯಕ್ತಿಯಾಗಿ ಒಬ್ಬಂಟಿಯಾಗೋದು. ಈ ರೀತಿಯ ಒಂದು ಕರಾಳ ನರ್ತನದಲ್ಲಿ ಸ್ವತಂತ್ರ ಬಂತು. ಸ್ವತಂತ್ರ ಬಂದ ನಂತರ ಈ ದೇಶವನ್ನು ನಮ್ಮನ್ನು ನಾವೇ ಆಳ್ಕೊಳ್ಬೋದು ಅನ್ನೋ ಸ್ಥಿತಿಯಲ್ಲಿರೋ ಒಂದು ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಒಂದು ಯುದ್ಧವೂ ನಡೀತು. ನಮ್ಮಿಂದ ಸಿಡಿದೋಗಿರ್ತಕ್ಕಂಥ ಜನರು 1 ವರ್ಷ ಕಳೆಯೊಳಗಾಗಿ ನಮ್ಮ ಮೇಲೆ ಯುದ್ಧವನ್ನು ಮಾಡಿದರು. ಕೊಟ್ಟಂಥ ಪೆಟ್ಟನ್ನು ಸಹಿಸಿಕೊಳ್ಳಲಿಕ್ಕಾಗದೆ ತಿರುಗಿ ನೋಡಿದಂತೆ ವಾಪಸ್ ಓಡಿಬೋದು 48ನೇ ಇಸ್ವಿಯಲ್ಲಿ ಪಾಕಿಸ್ತಾನ. ಹೀಗೆ ಸ್ವತಂತ್ರದ ಕಾಲಘಟ್ಟಗಳಲ್ಲಿ ಕಳೀತಾ ಇರಬೇಕಾದ್ರೆ 62ನೇ ಇಸ್ವಿಯಲ್ಲಿ ಚೀನಾ ಯುದ್ಧ ಮಾಡಿತು. ಅವತ್ತು ನಮ್ಮ ಸೈನಿಕರಿಗೆ ಮದ್ದು ಗುಂಡುಗಳಿರಲಿಲ್ಲ, ಮನೋಬಲ ಆತ್ಮಬಲ ಯಾವುದೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕೊರೆಯುವ ಹಿಮದ ಚಳಿಯಲ್ಲಿ ಆ ಹಿಮವಚ್ಛಾದಿತ ಪರ್ವತ ಪ್ರದೇಶದಲ್ಲಿ ನಮ್ಮ ಸೈನ್ಯ ಯುದ್ಧ ಮಾಡಿತು. ಆದರೆ ಗೆಲ್ಲುವ ಸಂದರ್ಭದಲ್ಲಿ ನಾವು ಭೂಮಿಯನ್ನು ಕಳ್ಕೊಳ್ಬೇಕಾಯಿತು. ಸುಮಾರು 62,000 ಚದುರ ಕಿಲೋಮೀಟ್ರು 62ನೇ ಇಸ್ವಿಯ ಯುದ್ಧದಲ್ಲಿ ನಾವು ಭೂಮಿಯನ್ನು ಕಳ್ಕೊಂಡು, 65ನೇ ಇಸ್ವಿಯಷ್ಟೊತ್ತಿಗೆ ಸ್ವಲ್ಪ ಶಕ್ತಿ ಬಂದಿತ್ತು. 65ನೇ ಇಸ್ವಿಯ ಯುದ್ಧದಲ್ಲಿ ನಮ್ಮ ಮತ್ತು ಪಾಕಿಸ್ತಾನದ ಯುದ್ಧ ನಡೀತು. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಪ್ರಧಾನಮಂತ್ರಿ ಆಗಿದ್ದರು. ಆಗ ಪೆಂಟೆಂಟ್ಗಳು, ಯುದ್ಧ ವಿಮಾನದ ಪೆಂಟೆಂಟ್ಗಳನ್ನು
ಪಾಕಿಸ್ತಾನದವರು ಸಾಲಾಗಿ ತಗೊಂಬಂದು ನಿಲ್ಲಿಸಿದ್ರು. ಸಾಲಾಗಿ ನಿಲ್ಲಿಸಿದ್ರು. ಆಗ ನಮ್ಮ ದೇಶದ ಸೈನಿಕರಿಗೆ ಅನ್ನಿಸ್ತು, ಈ ಪೆಂಟೆಂಟ್ ಯುದ್ಧ ವಿಮಾನಗಳನ್ನು, ಟ್ಯಾಂಕರ್ಗಳನ್ನು, ಬಂಕರ್ಗಳನ್ನು ನಾವು ಹೊಡೆಯಲಿಕ್ಕೆ ಸಾಧ್ಯ ಇದೆಯಾ ಅಂತ. ಆಗ ನೆನಪಾಗುತ್ತೆ, ಅಬ್ದುಲ್ ಅಮೀದ್ ಅನ್ಸಾರಿ ಅಂತಕ್ಕಂಥ ಒಬ್ಬ ಮುಸಲ್ಮಾನ, ಅವನೊಬ್ಬ ಸೈನಿಕ. ಅವನು ಅಲ್ಲಿರ್ತಕ್ಕಂಥ ಕ್ರಯೋಜನಿಕ್ ಇಂಜಿನ್ಗಳನ್ನು, ಆ ರೆಡಾರ್ಗಳನ್ನು, ಬಂದೂಕುಗಳನ್ನು ತಲೆ ಮೇಲೆ ಇಟ್ಕೊಂಡು, ಹೆಗಲ ಮೇಲೆ ಇಟ್ಕೊಂಡು ಆ ಎಲ್ಲ ಪೆಂಟೆಂಟ್ಗಳನ್ನು ಹೊಡೆದಾಕಿದ ನಂತರ ಪಾಕಿಸ್ತಾನಕ್ಕೆ ದಿಕ್ಕಟ್ಟು ಓಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಆ ಪಂಜಾಬಿನ ಗಡಿಗೆ ಹೋಗಿ ನಿಂತು ಕೇಳ್ತಾರೆ ಒಂದು ಮಾತನ್ನು, ಇದು ನಾನು ಮೊಘಲ್ ಸರಾಯಿಂದ ಉತ್ತರ ಪ್ರದೇಶದ ಕಾಶಿಯ ಬದಿಯಲ್ಲಿರ್ತಕ್ಕಂಥ ಒಂದು ಮೊಘಲ್ ಸರಾಯ್ ಹಳ್ಳಿಯಿಂದ ಬಂದಂಥವ್ನು ನಾನು. ನನ್ನ ಹಳ್ಳಿಯಲ್ಲಿ ಎತ್ತಿನ ಗಾಡಿಗಳನ್ನು ನಾನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೋಡಿರಲಿಲ್ಲ. ಆ ರೀತಿಯಲ್ಲಿ ಪೆಂಟೆಂಟ್ಗಳನ್ನು, ಯುದ್ಧ ವಿಮಾನಗಳನ್ನು ನಿಲ್ಲಿಸಿದಿರಲ್ಲ ನೀವು, ಯಾರು ಈ ಸಾಹಸ ಮಾಡಿದ್ದು ಅಂದಾಗ ಭಾರತೀಯ ಸೈನಿಕರು ಹೆಗಲ ಮೇಲೆ ಬಂದೂಕನ್ನಿಟ್ಟು ಎಲ್ಲ ಪೆಂಟೆಂಟ್ಗಳನ್ನು ಹೊಡೆದಾಕಿದ್ರು ಅಂತ ಹೇಳ್ತಾರೆ. ಇದು ಭಾರತೀಯ ಸೈನ್ಯದ ತಾಕತ್ತು, ಇದು ಭಾರತೀಯ ಸೈನ್ಯದ ತಾಕತ್ತು. ಅಂದರೆ ಯುದ್ಧಗಳು, ಸಾಲು ಯುದ್ಧಗಳು. ಸ್ವತಂತ್ರ ಬಂದ ನಂತರ ಈ ದೇಶದಲ್ಲಿ ಸ್ವತಂತ್ರ ಬಂತು ಅಂತಕ್ಕಂಥ ಒಂದು ಅಭಿಮಾನ ಇತ್ತು, ಸಂತೋಷ ಇತ್ತು. ಆದರೆ ಸ್ವಾಭಿಮಾನ ಇತ್ತ? ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಹಿಂದೂಗಳಲ್ಲಿ ನಾವೊಬ್ಬ ಹಿಂದೂಗಳಿದ್ದೀವಿ ಅಂತಕ್ಕಂಥ ಅಭಿಮಾನ ಆ ಸಮಾಜದಲ್ಲಿತ್ತ? ನನ್ನ ದೇಶ, ನನ್ನ ಧರ್ಮ, ನನ್ನ ಸಂಸ್ಕೃತಿ, ನನ್ನ ಪರಂಪರೆ, ನನ್ನ ಮಠ, ನನ್ನ ಮಂದಿರ, ನನ್ನ ಗುಡಿಗೋಪುರ, ನಮ್ಮ ಮಕ್ಕ ತಂಗಿಯರ ಮಾಂಗಲ್ಯದ ರಕ್ಷಣೆಯನ್ನು ಮಾಡಬೇಕು ಅಂತಕ್ಕಂಥ ಆ ಹೊಣೆಗಾರಿಕೆ ಈ ದೇಶದ ಮಣ್ಣಿನ ಮಕ್ಕಳಲ್ಲಿರಲಿಲ್ಲ. ಅಂದರೆ ಆ ರೀತಿಯ ಒಂದು ಸ್ವಾಭಿಮಾನ ನಮ್ಮ ನಾಡಿನ ಮಕ್ಕಳಲ್ಲಿ ಜಾಗೃತ ಆಗಿರಲಿಲ್ಲ. ಜಾತಿ, ಭಾಷೆ, ಪಕ್ಷಗಳು, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಬಡವ ಬಲ್ಲಿದ ಅನ್ನುವ ಭೇದ ಭಾವದಲ್ಲಿ ಎಲ್ಲರೂ ಮುಳುಗಿ ಹೋಗಿದ್ರು. ಅಂಥ ಕಾಲಘಟ್ಟದಲ್ಲಿ ಈ ಸಮಾಜದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಾಗಿರ್ತಕ್ಕಂಥ ಪೂಜನೀಯ ಗುರೂಜಿಯವರಿಗೆ ಅನ್ನಿಸ್ತು, ಈ ಸಮಾಜದಲ್ಲಿ ಇಷ್ಟೆಲ್ಲ ಜಾತಿಗಳಿದ್ದಾವೆ, ಇಷ್ಟೆಲ್ಲ ಭೇದ ಭಾವಗಳಿದೆ, ಇಷ್ಟೆಲ್ಲ ಅಸಮಾನತೆಗಳಿದೆ, ನಮ್ಮ ದೇಶದ ಅಭಿಮಾನವನ್ನು ಮೂಡುವಂಥ ಕೆಲಸ ಆಗಬೇಕು ಅಂತ ಯೋಚನೆ ಮಾಡಿದಂಥ ಗುರೂಜಿಯವರು ಇಡೀ ದೇಶಾದ್ಯಂತ ಪ್ರವಾಸ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಅಷ್ಟೊತ್ತಿಗಾಗಲೇ ನಮ್ಮ ದೇಶ ಅಲ್ಲದೆ ದೂರದ ದೇಶದಿಂದ, ಟ್ರಿನಿಡಾಡ್ ಅಂತಕ್ಕಂಥ ಒಂದು ದೇಶದಿಂದ ಕಪಿಲ್ ಶಂಭುನಾಥ್ ಅಂತಕ್ಕಂಥ ಒಬ್ಬ ವ್ಯಕ್ತಿಗಳು ಅವರು ಭಾರತಕ್ಕೆ ಬಂದರು. ಆ ಟ್ರಿನಿಡಾಡ್ ದೇಶದಿಂದ ಬಂದಂಥವರು ನಮ್ಮ ದೇಶದ ಎಲ್ಲ ರಾಜಕಾರಣಿಗಳನ್ನು ಭೇಟಿಯಾದರು. ಅವ್ರು ಹೇಳಿದ್ದು ಭಾರತವಲ್ಲದೆ 1963-64 ಇಸ್ವಿಯ ಕಥೆ ಹೇಳ್ತಾ ಇದ್ದೀನಿ ನಾನು. ಅವತ್ತಾಗಲೇ ಜಗತ್ತಿನಲ್ಲಿ 2 ಕೋಟಿಗಿಂತ ಅಧಿಕ ಹಿಂದೂಗಳು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಆ ಹಿಂದೂಗಳಿಗೆ ಹಿಂದೂ ಧರ್ಮದ ಪರಿಚಯ ಇಲ್ಲ, ಅವರ ಕಷ್ಟ ಸುಖಗಳಿಗೆ ಆಗುವಂಥವ್ರು ಯಾರೂ ಇಲ್ಲ. ಅವರ ನೋವು ನಲಿವುಗಳು ಬೇಕಾಗಿದೆ. ಮುಂದಿನ ಯುವ ಜನಾಂಗಕ್ಕೆ ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನು ತಿಳಿಸಬೇಕಾಗಿದೆ, ಅವರನ್ನು ಸಂಘಟಿತರನ್ನಾಗಿ ಮಾಡಬೇಕಾಗಿದೆ. ಅದೆಲ್ಲವೂ ಮಾಡಲಿಕ್ಕೆ ಸಾಧ್ಯ ಇರೋದು ಭಾರತದಿಂದ ಮಾತ್ರ ಸಾಧ್ಯ, ಭಾರತೀಯರು ಮಾತ್ರ ಮಾಡಬೇಕು ಅಂತ ದೂರದ ಟ್ರಿನಿಡಾಡ್ ದೇಶದಿಂದ ಭಾರತಕ್ಕೆ ಬಂದರು ಕಪಿಲ್ ಶಂಭುದೇವ್. ಆ ಕಪಿಲ್ ಶಂಭುನಾಥ್ ಕಪಿಲ್ ದೇವರು ಬಂದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಯಾವುದೇ ರಾಜಕಾರಣಿಗಳಿಗೆ ಅದು ಬೇಡವಾಗಿತ್ತು. ಇಲ್ಲಿರ್ತಕ್ಕಂಥ ಅಧಿಕಾರದ ಮದೋನ್ಮತ್ತದಲ್ಲಿ ತಮ್ಮ ಸುಖ, ತಮ್ಮ ಸ್ವಾರ್ಥ, ತಮ್ಮ ಮೋಜು ಮಸ್ತಿಗಳೇ ಪ್ರಮುಖವಾಗಿ ಹೋಗಿತ್ತು. ಹಾಗಾಗಿ ಯಾರಿಗೂ ಅದು ಯಾವುದನ್ನು ಯೋಚನೆಯೂ ಮಾಡಲಿಲ್ಲ. ಆ ಕಪಿಲ್ ಶಂಭುನಾಥ್ರಿಗೆ ಅನ್ನಿಸ್ತು, ಅಷ್ಟು ದೂರದಿಂದ ಬಂದಿದ್ದೀನಿ ನಾನು, ನಮ್ಮ ನೋವುಗಳನ್ನು ಹೇಳ್ಕೊಳ್ಬೇಕು, ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಗಳು ಬೇಕು ಅಂತ ಯಾರೂ ಸ್ಪಂದಿಸ್ತಾ ಇಲ್ಲ ಅಂದಾಗ ಕಟ್ಟ ಕಡೆಗೆ ಅವ್ರು ಬಂದಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿರ್ತಕ್ಕಂಥ ಪೂಜನೀಯ ಮಾಧವ ಸದಾಶಿವರಾವ್ ಗೋಳ್ವಲ್ಕರ್ ಬಳಿ ಬಂದರು. ಅವರ ಹತ್ರ ಎಲ್ಲ ಕಷ್ಟಗಳನ್ನು ಹೇಳ್ಕೊಂಡ್ರು. ಜಗತ್ತಿನಾದ್ಯಂತ 2 ಕೋಟಿ ಹಿಂದೂಗಳು ಕಷ್ಟದಲ್ಲಿದ್ದಾರೆ, ಅವರಿಗೆ ಸರಿಯಾಗಿರ್ತಕ್ಕಂಥ ಭಾರತೀಯ ಸಂಸ್ಕೃತಿಯ ಪರಿಚಯ ಆಗಬೇಕಾಗಿದೆ, ನೀವೆಲ್ಲರೂ ನಮ್ಮ ಕೈಗಳನ್ನು ಹಿಡಿಬೇಕಾಗಿದೆ, ಜಗತ್ತಿನಲ್ಲಿರ್ತಕ್ಕಂಥ ಹಿಂದೂಗಳು ಸ್ವಾಭಿಮಾನದಿಂದ ಬದುಕಬೇಕಾಗಿದೆ, ಸಂಘಟಿತರಾಗಬೇಕಾಗಿದೆ, ಇದಕ್ಕೆ ನೀವು ಕೈ ಜೋಡಿಸ್ಬೇಕು ಅಂತ ಹೇಳಿದಾಗ ಹಿಂದೂ ಸಂಘಟನೆಯ ಉದ್ದೇಶವನ್ನು ಇಟ್ಟುಕೊಂಡೇ ಯೋಚನೆ ಮಾಡಿದಂಥ ಗುರೂಜಿಯವ್ರಿಗೆ ಅನ್ನಿಸ್ತು, ಇದಕ್ಕೆ ನಾವು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸೋಣ ಅಂತ ಹೇಳ್ತಾ ಅದರ ಜೊತೆಯಲ್ಲಿ ಅವತ್ತಿಗೆ ಇಡೀ ಜಗತ್ತಿನಲ್ಲಿ ಹಿಂದೂಸ್ತಾನ್ ಸಮಾಚಾರ ಅಂತ ಜಗತ್ತಿನ ನಾನಾ ದೇಶಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿವರಾಮ್ ಆಪ್ತೆ ಅಂತಕ್ಕಂಥ ಅವರೊಬ್ಬರು ಅವತ್ತು ಕೆಲಸ ಮಾಡ್ತಾಯಿದ್ರು, ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ರು. ಅವರನ್ನು
ಕಪಿಲ್ ಶಂಭುನಾಥರನ್ನ, ಮೂರನೇದಾಗಿ ಟ್ರಿನಿಡಾಡ್ನಿಂದ ಬಂದಂಥ ಕಪಿಲ್ ಶಂಭುನಾಥರನ್ನ, ನಾಲ್ಕನೇದಾಗಿ ಅವತ್ತಿನ ಚಿನ್ಮಯಾನಂದ ಮಿಷನ್ನಿನ ಸ್ವಾಮಿ ಚಿನ್ಮಯಾನಂದರು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಹಿಂದೂ ಧರ್ಮವನ್ನು ತಮ್ಮ ಇಂಗ್ಲೀಷ್ ಮುಖಾಂತರ ಜಗತ್ತಿಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡಿದರು. ಭಗವದ್ಗೀತೆ, ರಾಮಾಯಣ, ಹಿಂದುತ್ವ ಅನ್ನೋದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದರು. ಅವರನ್ನು, ತುಕಡೋಜಿ ಮಹಾರಾಜರನ್ನು, 151 ವರ್ಷದ ರಾಮ್ ಸಾಯಿ ಅಂತಕ್ಕಂಥ ನಾಗ್ಪುರದ ರಾಮ್ಟೇಕಿನ ಒಬ್ಬ ಸನ್ಯಾಸಿಗಳನ್ನು ಎಲ್ಲರನ್ನೂ ಸೇರಿಸ್ಕೊಳ್ತಾ ಅವರೆಲ್ಲರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಮಾಡಬೇಕು ಮುಂಬಯಿಯ ಸಾಂದೀಪಿನಿ ಆಶ್ರಮದಲ್ಲಿ ಅಂತ 1964 ಆಗಸ್ಟ್ 29ನೇ ತಾರೀಕು ನಿಶ್ಚಯವನ್ನು ಮಾಡಿದರು. ಆ ಆಗಸ್ಟ್ 29ನೇ ತಾರೀಕು ಆ ಮುಂಬಯಿಯ ಸಾಂದೀಪಿನಿ ಆಶ್ರಮದಲ್ಲಿ ಆ ಎಲ್ಲ ಸಾಧು ಸಂತರುಗಳು ಆ ಎಲ್ಲರ ಸಮ್ಮುಖದಲ್ಲಿ ಚರ್ಚೆಗಳಾಯಿತು, ಸಂವಾದಗಳಾಯಿತು. ಅದೆಲ್ಲ ಆದ ನಂತರ ಜಗತ್ತಿನಲ್ಲಿರ್ತಕ್ಕಂಥ ಹಿಂದೂಗಳ ಹಿತಾಸಕ್ತಿಗೋಸ್ಕರ, ಹಿಂದೂಗಳನ್ನು ಸಂಘಟಿತರಾಗಿ ಮಾಡಲಿಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ತನ್ನು ಆರಂಭ ಮಾಡಬೇಕು ಅಂತ ಆ ಒಂದು ಶುಭ ಮುಹೂರ್ತದಲ್ಲಿ 29/8/2064 ಇಸ್ವಿಯಲ್ಲಿ ಮುಂಬಯಿಯ ಸಾಂದೀಪಿನಿ ಆಶ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಆರಂಭವಾಯಿತು. ಆ ಆರಂಭ ಆದಂಥ ವಿಶ್ವ ಹಿಂದೂ ಪರಿಷತ್ತು ತುಂಬ ದೊಡ್ಡ ಪ್ರಮಾಣದಲ್ಲಿ ಏನು ಆರಂಭ ಆಗಲಿಲ್ಲ. ಹೇಗೆ ಮಳೆ ಬಿದ್ದಾಗ ಒಂದು ಮಳೆ ಹನಿಗಳೆಲ್ಲವೂ ಬೇರೆ ಬೇರೆಯಾಗಿ ಬಿದ್ದು ಆ ಬಿದ್ದಂಥ ಹನಿಗಳೊಂದು ಕಾಲುವೆಗೆ ಹೋಗಿ, ಕಾಲುವೆಯಿಂದ ಹಳ್ಳಕ್ಕೆ ಹೋಗಿ, ಹಳ್ಳದಿಂದ ನದಿಗೆ ಹೋಗಿ, ನದಿಯಿಂದ ಸಾಗರಕ್ಕೆ ಹೋಗುತ್ತೆ. ಆ ರೀತಿ ಅವತ್ತು ಆರಂಭ ಆದಂಥ ವಿಶ್ವ ಹಿಂದೂ ಪರಿಷತ್ ಸಣ್ಣ ಹಳ್ಳದಂತೆ, ತೊರೆಯಂತೆ ಆರಂಭ ಆದಂಥ ವಿಶ್ವ ಹಿಂದೂ ಪರಿಷತ್ತು ಇವತ್ತು ಜಗತ್ತಿನ ಅಗ್ರಮಾನ್ಯ ಸಂಘಟನೆಯಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಬೃಹದಾಕಾರದ ಆಲಮರದಂತೆ ಇವತ್ತು ಜಗತ್ತಿನಾದ್ಯಂತ ಬೆಳೆದು ನಿಂತಿದೆ ಅಂತ ಕೇಳಿದರೆ ಕಾರಣ ಅದಕ್ಕೆ ಕಾರ್ಯಕರ್ತರು ಅಂದಿನಿಂದ ಇಂದಿನವರೆಗೆ ತಮ್ಮ ಸ್ವಂತದ ಬದುಕನ್ನು, ತಮ್ಮ ಕುಟುಂಬವನ್ನು ಯೋಚನೆ ಮಾಡಲಿಲ್ಲ, ತಮ್ಮ ಉದ್ಯೋಗ ವ್ಯಾಪಾರವನ್ನು ಯೋಚನೆ ಮಾಡಲಿಲ್ಲ. ಸಂಘಟನೆಗಾಗಿ ಸ್ವಂತದ ಬದುಕನ್ನು ಬೆಂಕಿಗಚ್ಚಿಕೊಂಡಂಥ ಎಷ್ಟೋ ಕಾರ್ಯಕರ್ತರು ಕೆಲಸ ಮಾಡಿದ ಪರಿಣಾಮ ವಿಶ್ವ ಹಿಂದೂ ಪರಿಷತ್ ಇವತ್ತು ಸಾರ್ಥಕ 60 ವರ್ಷಗಳ ಸಾಧನೆಯಲ್ಲಿ ಬಂದು ನಿಂತಿದೆ. ವಿಶ್ವ ಹಿಂದೂ ಪರಿಷತ್ ಏನಾದರೂ ಈ ಸಮಾಜದಲ್ಲಿ ಜಗತ್ತಿನ ಹಿಂದೂಗಳಿಗೆ ವಿಶ್ವ ಹಿಂದೂ ಪರಿಷತ್ ಇದೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬದೇ ಇದ್ದರೆ ಇವತ್ತು ಜಗತ್ತಿನಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಯಾರೂ ಬೆಂಬಲ ಇರ್ತಿರಲಿಲ್ಲ, ಸಹಕಾರವೂ ಇರ್ತಾ ಇರಲಿಲ್ಲ. ಇವತ್ತು ವಿಶ್ವ ಹಿಂದೂ ಪರಿಷತ್ತು ಒಂದು ಪ್ರಯೋಗ ಶಾಲೆಯಂತೆ ಕೆಲಸವನ್ನು ಮಾಡ್ತಾ ಇದೆ. ಪರಿವರ್ತನೆಯ ಅಧಿಕಾರನಂತೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡ್ತಾ ಇದೆ. ಜಗತ್ತಿನ ಯಾವುದೇ ದೇಶದಲ್ಲಿ ಯಾವುದೇ ಭಾಷೆಯವರಾಗಲಿ, ಯಾವುದೇ ಪಕ್ಷದವರಾಗಲಿ, ಯಾವುದೇ ಮತದವರಾಗಲಿ ಹಿಂದೂಗಳಿಗೇನಾದರೂ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಇವತ್ತು ಧ್ವನಿ ಎತ್ತಕ್ಕಂಥದ್ದು ವಿಶ್ವ ಹಿಂದೂ ಪರಿಷತ್ತಾಗಿದೆ. ಇತ್ತೀಚಿನ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯಿತು. ಆ ಸಮ್ಮೇಳನ ನಡೆದಂಥ ಸಂದರ್ಭದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶದ ಹಿಂದೂಗಳು ಬಂದಿದ್ದರು. ಅಲ್ಲಿರ್ತಕ್ಕಂಥವರೆಲ್ಲರೂ ಉಲ್ಲೇಖ ಮಾಡಿದ್ದು ಇವತ್ತು ನಮ್ಮ ಮಕ್ಕಳು ನಮ್ಮ ಕುಟುಂಬವನ್ನು, ನಮ್ಮ ಸಂಸ್ಕಾರವನ್ನು, ನಮ್ಮ ಜೀವನ ಮೌಲ್ಯಗಳನ್ನು ಭಾರತೀಯ ಪದ್ಧತಿಯಂತೆ ಬದುಕೋದೇನಾದರೂ ಕಲಿತಿದ್ದಾರೆ ಅಂತ ಕೇಳಿದರೆ ಅದಕ್ಕೆ ಕಾರಣ ವಿಶ್ವ ಹಿಂದೂ ಪರಿಷತ್. ಅಂದರೆ ವಿಶ್ವ ಹಿಂದೂ ಪರಿಷತ್ತಿನ ಶಾಖೆಗಳು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಆಗ್ತಾ ಇರುವ ಪರಿಣಾಮ ಇಷ್ಟೆಲ್ಲವೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಉಲ್ಲೇಖ ಮಾಡಿದರು. ಈಗ ವಿಶ್ವ ಹಿಂದೂ ಪರಿಷತ್ತು ಜಗತ್ತಿನ ದೇಶಗಳಲ್ಲಿ ಹಿಂದೂಗಳ ಸಂಘಟನೆಗಾಗಿ, ಹಿಂದೂ ಸಂಸ್ಕೃತಿಯ ಉತ್ಖನನಕ್ಕಾಗಿ, ಉತ್ಥಾನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದರೆ ಮೊದಲನೇ ಬಾರಿಗೆ ವಿಶ್ವ ಹಿಂದೂ ಪರಿಷತ್ ಯೋಚನೆ ಮಾಡಿತು ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳನ್ನು ಸಂಘಟಿತರಾಗಿ ಮಾಡಬೇಕು, ಸ್ವಾಭಿಮಾನಿಗಳನ್ನಾಗಿ ಮಾಡಬೇಕು. ಅದಕ್ಕೋಸ್ಕರ ಭಾರತದಲ್ಲಿ ನಾವೇನಾದರೂ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮೊದಲನೇ ಬಾರಿಗೆ 1965ನೇ ಇಸ್ವಿಯಲ್ಲಿ ನಮ್ಮದೇ ಕರ್ನಾಟಕದ ಮೈಸೂರಿನಲ್ಲಿ ಒಂದು ಕಾರ್ಯಕಾರಿ ಮಂಡಳಿಯ ಸಭೆಯನ್ನು, ಅಧಿವೇಶನವನ್ನು ಆರಂಭ ಮಾಡಿದರು. ಅವತ್ತಿನ ಮೈಸೂರು ಮಹಾರಾಜರು ಆ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಮೈಸೂರಿನ ಅರಮನೆಯಲ್ಲೇ ನಡೀತು 1965ನೇ ಇಸ್ವಿಯಲ್ಲಿ. ಆಗ ಮಹಾರಾಷ್ಟ್ರದ, ಗುಜರಾತ್, ರಾಜಸ್ಥಾನದ ರಾಣಾ ಪ್ರತಾಪ್ ಸಿಂಹನ ಪೂರ್ವಜರಾಗಿರ್ತಕ್ಕಂಥ ಮಹಾರಾಣ, ಗ್ವಾಲಿಯರ್ನ ರಾಜಮಾತಾ, ಉಳಿದಂತೆ ಸಂಘದೆಲ್ಲ ಪ್ರಮುಖರು ಆ ಕಾರ್ಯಕ್ರಮದಲ್ಲಿ ಬಂದಿದ್ದರು. ಆಗ ಮೈಸೂರಿನ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ ಒಂದು ಮಾತು ಹೇಳಿದರು, ನನ್ನ ಜೀವನದಲ್ಲಿ ಹಿಂದುತ್ವಕ್ಕೋಸ್ಕರ, ಹಿಂದೂ ಧರ್ಮದ ಉತ್ಥಾನಕ್ಕೋಸ್ಕರ
ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶ ವಿಶ್ವ ಹಿಂದೂ ಪರಿಷತ್ನಲ್ಲಿ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದಾನೆ. ನನ್ನ ಜೀವನ ಧನ್ಯವನ್ನು ಮಾಡಿಕೊಳ್ತಾ ಜೀವನ ಪರ್ಯಂತ ನಾನು ಈ ಕಾರ್ಯವನ್ನು ಮಾಡ್ತೀನಿ ಅಂತ 1965 ಇಸ್ವಿಯಲ್ಲಿ ಮೈಸೂರಿನ ಮಹಾರಾಜರು ಉಲ್ಲೇಖ ಮಾಡಿದರು. ಅವತ್ತಿನ ಸಭೆಯಲ್ಲಿ ಯೋಚನೆ ಮಾಡಿದರು, ಇಡೀ ವಿಶಾಲ ಹಿಂದೂ ಸಮಾಜವನ್ನು ಸಂಘಟಿತರಾಗಿ ಮಾಡೋ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಇಡೀ ಜಾತಿ ಮತ ಪಕ್ಷ ಪಂಥಗಳನ್ನು ಮರೆತು ಒಂದು ಮಾಡತಕ್ಕಂಥ ಒಂದು ಧರ್ಮ ಸಂಸತ್ತನ್ನು ವಿಶ್ವ ಹಿಂದೂ ಪರಿಷತ್ತಿನ ಜಾಗತಿಕ ಮಟ್ಟದಲ್ಲಿ ಒಂದು ಸಮ್ಮೇಳನವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಅದೀಗಾಗಲೇ ಇರ್ತಕ್ಕಂಥ ಪ್ರಯಾಗದ ಒಂದು ಕುಂಭಮೇಳ ಏನು ನಡೆಯುತ್ತೆ, ಆ ಕುಂಭಮೇಳದ ಜಾಗದಲ್ಲಿ ಒಂದು ಸಮ್ಮೇಳನವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದರು. ಮೊದಲನೇ ಸಮ್ಮೇಳನ ಆಗಿದ್ದು 1966 ಇಸ್ವಿಯಲ್ಲಿ ಪ್ರಯಾಗದಲ್ಲಿ ಒಂದು ಸಮ್ಮೇಳನ ನಡೆಯಿತು, ಧರ್ಮ ಸಮ್ಮೇಳನ. ಆ ಸಮ್ಮೇಳನ ಇದುವರೆಗೂ ಹಿಂದೂಗಳಿಗೆ ಕಲ್ಪನೆ ಇರಲಿಲ್ಲ. ಎಲ್ಲ ಜಾತಿಯವರು ಬರಬೇಕು, ಎಲ್ಲ ಪಕ್ಷದವರು ಬರಬೇಕು, ಎಲ್ಲ ಮತ ಪಂಥದ ಸಂತರು ವರ್ಗಗಳು ಬರಬೇಕು ಅಂತಕ್ಕಂಥ ಕಲ್ಪನೆ ಅವತ್ತು ನಮ್ಮ ಸಮಾಜದಲ್ಲಿ ಇರಲಿಲ್ಲ. ಅವತ್ತು ನನ್ನ ಜಾತಿ ಶ್ರೇಷ್ಠ, ನನ್ನ ಮಠ ಶ್ರೇಷ್ಠ, ನನ್ನ ಮನೆತನ ಶ್ರೇಷ್ಠ, ನಮ್ಮೂರು ಶ್ರೇಷ್ಠ ಅಂತಕ್ಕಂಥ ಆ ಕನಿಷ್ಠ ಗುಣ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಇಡೀ ವಿಶ್ವ ಹಿಂದೂ ಪರಿಷತ್ ಇಡೀ ಸಮಾಜದಾಗಿರ್ತಕ್ಕಂಥ ಎಲ್ಲರನ್ನೂ ಸೇರಿಸೋದ್ರ ಮುಖಾಂತರ ಮೊದಲನೇ ಸಮ್ಮೇಳನದಲ್ಲಿ 50,000ಕ್ಕಿಂತ ಅಧಿಕವಾಗಿ ಆ ಪ್ರಯಾಗದ ಸಮ್ಮೇಳನದಲ್ಲಿ ಒಂದು ಯಶಸ್ವಿ ಸಮ್ಮೇಳನ ಮಾಡುವಂಥ ಪ್ರಯತ್ನ ಮಾಡಿದರು. ಅದರ ಪರಿಣಾಮ ಕರ್ನಾಟಕದ ಪೇಜಾವರ ಶ್ರೀಗಳ ಒಂದು ಶಬ್ದವನ್ನು ಉಲ್ಲೇಖ ಮಾಡಿದರು, ಇಡೀ ಹಿಂದೂ ಸಮಾಜ ಒಂದಾಗಬೇಕಾಗಿದೆ. ಹಾಗಾಗಿ ಇವತ್ತಿನ ಒಂದು ಹೊಸ ಮಂತ್ರವನ್ನು ಪಠಿಸೋಣ. ಯಾವ ಹಿಂದೂನು ಪತಿತನಲ್ಲ, ನಾ ಹಿಂದೂ ಪತಿತೋ ಭವೇತ್, ನಾ ಹಿಂದೂ ಪತಿತೋ ಭವೇತ್, ನಾ ಹಿಂದೂ ಪತಿತೋ ಭವೇತ್. ಯಾವ ಹಿಂದೂನು ಕನಿಷ್ಠನಲ್ಲ, ಎಲ್ಲ ಹಿಂದೂಗಳು ಶ್ರೇಷ್ಠರೇ ಅಂತ ಹೇಳಿದರು. ವಿವೇಕಾನಂದರು ನಮ್ಗೆ ಹೇಳಿದರು, ಎಲೆ ಪಾಪಿಗಳೇ ಅಂತ ಹೇಳಲಿಲ್ಲ, ಎಲೆ ಕಾಫೀರ್ರೆ ಅಂತ ಹೇಳಲಿಲ್ಲ. ಬದಲಾಗಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದರು, ಎಲೆ ಅಮೃತ ಪುತ್ರರ ಅಂತ ಹೇಳಿದರು, ಅಮೃತ ಪುತ್ರರು ನೀವು ಅಂತ ಹೇಳಿದರು. ಆ ರೀತಿ ಅವತ್ತು ಪೇಜಾವರ ಶ್ರೀಗಳು ಆ ಪ್ರಯಾಗದ ಕುಂಭಮೇಳದಲ್ಲಿ ಒಂದು ಉಲ್ಲೇಖವನ್ನು ಮಾಡಿದರು. ನಾ ಹಿಂದೂ ಪತಿತೋ ಭವೇತ್ ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿದರು. ಅದರ ಪರಿಣಾಮ ಹಿಂದೂ ಸಮಾಜದ ಅಂತಃಸತ್ವಕ್ಕೊಂದು ಶಕ್ತಿಯನ್ನು ಸಿಗುವಂಥ ಕೆಲಸ ಆಯಿತು. ಮೊದಲನೇ ಬಾರಿಗೆ ಆ ಸಮ್ಮೇಳನದಲ್ಲಿ ನಿಶ್ಚಯ ಮಾಡಿದರು. ಇಡೀ ಸಮ್ಮೇಳನದ ಮುಖ್ಯ ಅಂಶ ಏನು ಅಂತ ಕೇಳಿದರೆ, ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಯುವ ಜನಾಂಗಕ್ಕೆ ಈ ದೇಶ ಧರ್ಮ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಬೇಕು. ಎಲ್ಲ ಮತ ಸಂಪ್ರದಾಯದ ಸ್ವಾಮೀಜಿಗಳು ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಸೇರುವಂಥ ಪ್ರಯತ್ನ ಮಾಡಬೇಕು. ಮೂರನೇದಾಗಿ ಹಿಂದೂ ಸಮಾಜ ತನ್ನಲ್ಲಿರ್ತಕ್ಕಂಥ ಕೀಳರಿಮೆಯನ್ನು ತೊಡೆದುಹಾಕಿ ಅಭಿಮಾನ ಮೂಡಿಸ್ಕೊಳ್ಳುವ ಕೆಲಸವನ್ನು ಮಾಡಬೇಕು ಅಂತ 66ನೇ ಇಸ್ವಿಯ ಪ್ರಯಾಗದ ಸಮ್ಮೇಳನದಲ್ಲಿ ಮಾಡಿದರೆ, ಮುಂದಿನ ಸಮ್ಮೇಳನ ಘೋಷಣೆ ಮಾಡಿದರು 1969ನೇ ಇಸ್ವಿ ಉಡುಪಿಯ ಸಮ್ಮೇಳನ ಅಂತ. ಎರಡನೆಯ ದೊಡ್ಡ ಸಮ್ಮೇಳನ ನಮ್ಮ ಕರ್ನಾಟಕದಲ್ಲಾಯಿತು. ಆಗ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯ ಗ್ರಾಮ ಗ್ರಾಮಗಳಲ್ಲಿ ವಿಸ್ತಾರವಾಗ್ತಾ ತನ್ನ ಕದಂಬ ಬಾಹುಗಳನ್ನು ಚಾಕ್ತಾ ವಿಶ್ವ ಹಿಂದೂ ಪರಿಷತ್ ಏನು ಅಂತ ದೇಶಕ್ಕೆ ಗೊತ್ತಾಗುವ ಕೆಲಸ ಆಗಿತ್ತು ಉಡುಪಿಯ ಸಮ್ಮೇಳನದಿಂದ 1969ನೇ ಇಸ್ವಿಯಲ್ಲಿ. ಉಡುಪಿ ಅವತ್ತಿನ ಕಾಲಕ್ಕೆ 30,000 ಜನಸಂಖ್ಯೆ ಇರ್ತಕ್ಕಂಥ ಊರು. ಆ ಕಾರ್ಯಕ್ರಮಕ್ಕೆ ಇಡೀ ನಾಡಿನ ಎಲ್ಲ ಮತ ಪಂಥದ ಸಂತರುಗಳು ಬಂದಿದ್ದರು. 450ಕ್ಕಿಂತ ಹೆಚ್ಚು ವಿವಿಧ ಮತ ಸಂಪ್ರದಾಯದ ಸಂತರುಗಳು, ಸ್ವಾಮೀಜಿಗಳು, ಪೂಜ್ಯರು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಆದರೆ ಸಂಖ್ಯೆ ನಿರೀಕ್ಷೆ ಮಾಡಿದ್ದು 6,000 ಬರಬಹುದು ಅಂತ. ಆದರೆ ಬಂದಂಥ ಸಂಖ್ಯೆ 15,000. ವ್ಯವಸ್ಥೆ ಇಲ್ಲ, ಊಟ ಇಲ್ಲ, ಯಾವ ವ್ಯವಸ್ಥೆಗಳು ಇಲ್ಲ ಅನ್ನೋ ಸಂದರ್ಭದಲ್ಲಿ ನಮ್ಮದು ಕರ್ನಾಟಕದ ಗೃಹ ಮಂತ್ರಿಗಳಾಗಿದ್ದಂಥ ಮಾಜಿ ಗೃಹ ಮಂತ್ರಿಗಳಾಗಿದ್ದಂಥ VS ಆಚಾರ್ಯರು ಅವತ್ತು ಉಡುಪಿಯ ನಗರಸಭೆಯ ಅಧ್ಯಕ್ಷರಾಗಿದ್ದರು. ಅವರೊಂದು ಮೈಕನ್ನು ಕಟ್ಟಿಕೊಂಡು, ಒಂದು ಜೀಪ್ನಲ್ಲಿ ಮೈಕನ್ನು ಕಟ್ಟಿಕೊಂಡು ರಸ್ತೆಗಳಲ್ಲಿ ಅನೌನ್ಸ್ ಮಾಡಿದರು, ವಿಶ್ವ ಹಿಂದೂ ಪರಿಷತ್ತಿನ ಸಮ್ಮೇಳನ ನಡೀತಾ ಇದೆ. ನಾವು ಇಷ್ಟು ನಿರೀಕ್ಷೆ ಮಾಡಿರಲಿಲ್ಲ ಜನರನ್ನು, ನಮ್ಮ ನಿರೀಕ್ಷೆ ಮೀರಿ 15,000 ಜನ ಬಂದಿದ್ದಾರೆ. ಹಾಗಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ, ಉಡುಪಿಯ ಎಲ್ಲ ಜನರು ಜಾತಿ ಮತ ಪಕ್ಷ ಭೇದ ಭಾವಗಳನ್ನು ಮರೆತು ಬಂದಿರತಕ್ಕಂಥವ್ರನ್ನ ರೈಲ್ವೆ ಸ್ಟೇಷನಿಂದ, ಬಸ್ ಸ್ಟ್ಯಾಂಡಿಂದ, ಕಾರುಗಳಿಂದ ಎಲ್ಲೆಲ್ಲಿ ಬರ್ತಾರೋ ಅವರೆಲ್ಲರೂ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ, ಆತಿಥ್ಯ ಮಾಡಿರಿ, ನಮ್ಮ ಕಾರ್ಯಕ್ರಮಕ್ಕೆ ಕಳಿಸ್ಕೊಡ್ರಿ ಅಂತ ಒಂದು ಕರೆಯನ್ನು ಕೊಟ್ಟರು. ಆ ಕರೆಯನ್ನು ಕೊಟ್ಟ ಪರಿಣಾಮ ಬಸ್ ಸ್ಟ್ಯಾಂಡ್ನಲ್ಲಿ ಯಾರೋ ಬಸ್ಸನ್ನು ಕಾಯ್ತಾ ಇದ್ರಲ್ಲ ಅವರನ್ನೂ ಬಿಡಲಿಲ್ಲ ಉಡುಪಿಯ ಜನರು. ನಮ್ಮನೆಗೆ ಬನ್ನಿ, ನಮ್ಮನೇಲಿ ಉಳ್ಕೊಳ್ಳಿ, ನಮ್ಮನೆ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅಂತ ಒಂದು ರೀತಿಯ ಇತಿಹಾಸದಲ್ಲಿ ಕಲ್ಪನೆ ಮಾಡಲಿಕ್ಕೆ ಆಗದಿರೋ ರೀತಿಯಲ್ಲಿ 15,000 ಜನರಿಗೆ ಉಡುಪಿಯ ಜನರು ಅವತ್ತು ವ್ಯವಸ್ಥೆಗಳನ್ನು ಮಾಡಿಕೊಟ್ರು. ಆ ಸಮ್ಮೇಳನದಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು
ಯಾಕೆಂದರೆ ಅದುವರೆಗೆ ಎಲ್ಲ ಜಾತಿಯ ಜನರು ಒಂದು ವೇದಿಕೆಯಲ್ಲಿ ಒಂದು ಧ್ವಜದ ಅಡಿಯಲ್ಲಿ ಕೂತ್ಕೊಳ್ಳುವಂಥ ಕೆಲಸ ಆಗಿರಲಿಲ್ಲ. 69ನೇ ಇಸ್ವಿಯಲ್ಲಿ ಗುರೂಜಿಯವರು, ಅವತ್ತು ಕರ್ನಾಟಕದಲ್ಲೇ ಆಗಿರ್ತಕ್ಕಂಥ ಸೂರ್ಯನಾರಾಯಣರು, ಹಿರಿಯ ಪ್ರಚಾರಕರು, ಎಲ್ಲ ನಾಡಿನೆಲ್ಲ ಪ್ರಮುಖರುಗಳು, ವೀರೇಂದ್ರ ಹೆಗ್ಡೆಯವರು, ಪೂಜ್ಯ ಶಿವಕುಮಾರ ಸ್ವಾಮಿಗಳು, ಪೇಜಾವರ ಶ್ರೀಗಳು, ಎಲ್ಲ ಮತಪಂಥದ ಸ್ವಾಮೀಜಿಗಳು ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಅವತ್ತಿನ IAS ಅಧಿಕಾರಿಯಾಗಿರ್ತಕ್ಕಂಥ PS ಭರಣಯ್ಯನವರು. ತಥಾಕಥಿತ ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ ಉನ್ನತ ಅಧಿಕಾರದಲ್ಲಿದ್ದರು. ಅವರನ್ನು ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷರನ್ನ ಮಾಡಿದರು. ಅವರನ್ನು ಎಲ್ಲ ಸಂತರ ಮಧ್ಯೆ ವೇದಿಕೆಯಲ್ಲಿ ಕುಂಡ್ರಿಸಿ ಎಲ್ಲ ಉಳಿದಂಥವರೆಲ್ಲರೂ ಕೆಳಗಡೆ ಕೂತ್ಕೊಂಡು ಭರಣಯ್ಯವರಿಗೆ ಅವರ ಪುಸ್ತಕದಲ್ಲಿ ಅವ್ರು ಬರ್ಕೊಳ್ತಾರೆ ಒಂದು ಕಡೆ. ಅವತ್ತಿನ 65ನೇ ಇಸ್ವಿಯಲ್ಲಿ ನಮಗೆ ಎಷ್ಟೋ ಗ್ರಾಮಗಳಲ್ಲಿ ನಮ್ಮ ಹೆಸರು ಕೇಳಿದರೆ ದೂರ ಆಡ್ತಿದ್ರು. ಬರಬೇಕಾದ್ರೆ ಎಲ್ಲರೂ ಮಲಗಿದ ಮೇಲೆ ನಾವು ಊರೊಳಗಡೆ ಬರಬೇಕಾಗಿತ್ತು. ನಮಗೆ ಪ್ರವೇಶ ಇರಲಿಲ್ಲ. ಅಡಿಗಡಿಗೂ ಅಪಮಾನಗಳಾಗ್ತಾಯಿದ್ದು, ಅವಮಾನಗಳಾಗ್ತಾಯಿದ್ದು. ಅಂಥ ಕಾಲಘಟ್ಟದಲ್ಲಿ ನನ್ನಂಥ ಒಬ್ಬ ತಥಾಕಥಿತ ಹಿಂದುಳಿದ ವರ್ಗದ ವ್ಯಕ್ತಿಯನ್ನು ಅಧ್ಯಕ್ಷರನ್ನಾಗಿ ಮಾಡಿ ಎಲ್ಲ ಸಂತರಗಳ ಮಧ್ಯೆ ನನ್ನನ್ನು ಕುಂಡ್ರಿಸಿ ಇಡೀ ಸಮಾಜ ಕೆಳಗಡೆ ಕೂತ್ಕೊಳ್ತಲ್ಲ 15,000 ಜನ. ಹಾಗಾಗಿ ನನ್ನ ಜೀವನ ಪರ್ಯಂತ ನಾನು ಈ ಒಂದು ಕಾರ್ಯಕ್ರಮದಕ್ಕೆ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ಕೆ ನಾನು ಕೃತಜ್ಞನಾಗಿರ್ತೀನಿ. ಜೀವನ ಪರ್ಯಂತ ನನ್ನ ಸ್ಮರಣೀಯ ಕಾರ್ಯಕ್ರಮ ಅನ್ನೋದನ್ನು ಅವತ್ತು ಭರಣಯ್ಯನವರು ಉಲ್ಲೇಖ ಮಾಡಿದರು. ಅವತ್ತಿನ ಕಾರ್ಯಕ್ರಮದಲ್ಲಿ ಪೇಜಾವರ ಶ್ರೀಗಳು ಒಂದು ಶಬ್ದವನ್ನು ಉಲ್ಲೇಖ ಮಾಡಿದರು. 2ನೆಯ ಸಮ್ಮೇಳನದಲ್ಲಿ, ಇಂದವ ಸೋದರ ಸರ್ವೇ. ಯಾವ ಹಿಂದೂಗಳು, ಅದು ಯಾವುದೇ ಜಾತಿಯವನಾಗಿರಲಿ, ಯಾವುದೇ ಭಾಷೆಯವನಾಗಿರಲಿ, ನಾವು ಬೇರೆ ಬೇರೆ ಅಲ್ಲ. ಇಡೀ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು, ಒಂದೇ ತಾಯಿಯ ಮಕ್ಕಳು, ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವವನ್ನು ನಿರ್ಮಾಣ ಮಾಡ್ತಕ್ಕಂಥ ಇಂದವ ಸೋದರ ಸರ್ವೇ ಅಂತಕ್ಕಂಥ ಒಂದು ಮಂತ್ರವನ್ನು, ಒಂದು ಸಂಕಲ್ಪ ದೀಕ್ಷೆಯನ್ನು ಆ 15,000 ಜನರಿಗೆ ಪೂಜ್ಯ ಪೇಜಾವರ ಶ್ರೀಗಳು 2ನೇ ಮಂತ್ರವನ್ನು ಕೊಟ್ಟರು. ಪ್ರಯಾಗದ ಸಮ್ಮೇಳನದಲ್ಲಿ ನಾ ಹಿಂದೂ ಪತಿತೋ ಭವೇತ್ ಕೊಟ್ಟರೆ, ಉಡುಪಿಯ ಸಮ್ಮೇಳನದಲ್ಲಿ ಇಂದವ ಸೋದರ ಸರ್ವೇ ಅನ್ನೋ ಮಂತ್ರವನ್ನು ಕೊಟ್ಟರು. 69ನೇ ಇಸ್ವಿಯಲ್ಲಿ ಆ ಸಮ್ಮೇಳನ ಮುಗಿದ್ರೆ, 79ನೇ ಇಸ್ವಿಯಲ್ಲಿ ಸಮ್ಮೇಳನ ಮುಗಿದ್ರೆ 83ನೇ ಇಸ್ವಿಯಲ್ಲಿ ಉಜಿರೆಯ ಸಮ್ಮೇಳನ ಆಗುತ್ತೆ. 83ನೇ ಇಸ್ವಿ ಹೊಟ್ಟೊತ್ತಿಗೆ ವಿಶ್ವ ಹಿಂದೂ ಪರಿಷತ್ತಿನ ಕೆಲಸ ಭಾರತ ಮಾತ್ರ ಅಲ್ಲದೆ ದೂರದಲ್ಲಿರ್ತಕ್ಕಂಥ ಮೆಲ್ಬೋರ್ನ್ ಅಂತಕ್ಕಂಥ ಒಂದು ದೇಶದಲ್ಲಿ ಒಂದು ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯುತ್ತೆ. ಆ ಸಮ್ಮೇಳನಕ್ಕೆ ಅವತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಹರ್ಮೋಹನ್ ದಯಾಳ್ ಅವರು ಕಾರ್ಯದರ್ಶಿಗಳಾಗ್ತಾರೆ. ಅಂತಾರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿ ಹರ್ಮೋಹನ್ ದಯಾಳಗಳು ಹೋದರೆ, ಗ್ವಾಲಿಯರ್ನ ರಾಜಮಾತೆಗೆ ವಿಜಯರಾಜ್ ಸಿಂಧ್ಯಾ ಅವರು ವಿಶೇಷ ಅತಿಥಿಗಳಾಗಿ ಅವತ್ತು ಆ ಮೆಲ್ಬೋರ್ನ್ದ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಈಗ ಆ ಕಾರ್ಯಕ್ರಮ ಮುಗಿದ ನಂತರ ಆ ಕಾರ್ಯಕ್ರಮಕ್ಕೆ ಒಂದು ಹೆಸರು ಕೊಡ್ತಾರೆ. ಆ ಜಗತ್ತಿನಲ್ಲಿ ಆ ಕಾರ್ಯಕ್ರಮದಿಂದ ಬಂದಂಥ ಪ್ರತಿನಿಧಿಗಳು ಎಷ್ಟು ಅಂತ ಕೇಳಿದರೆ, 83ನೇ ಇಸ್ವಿಯಲ್ಲಿ ವಿದೇಶದಲ್ಲಿ ನಡೆದಂಥ ಸಮ್ಮೇಳನದಲ್ಲಿ 600 ಜನ ಭಾಗವಹಿಸಿದ್ರು. ಆ ಸಭೆಗೆ ಹೆಸರು ಕೊಟ್ಟಿದ್ದು ವಿವಿಧತೆಯಲ್ಲಿ ಏಕತೆ, ಯೂನಿಟಿ ಇನ್ ಡೈವರ್ಸಿಟಿ ಅಂತಕ್ಕಂಥ ಒಂದು ಘೋಷಣೆಯಡಿಯಲ್ಲಿ 600 ಜನರ ಒಂದು ಸಮ್ಮೇಳನವನ್ನು ವಿದೇಶದಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿ ವಿಶ್ವ ಹಿಂದೂ ಪರಿಷತ್ತು ಈ ಸಮಾಜದಲ್ಲಿ ಕೆಲಸಗಳು ಕಾರ್ಯಗಳು ಮಾಡ್ತಾ 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 ಈ ಸಮಾಜದಾಗಿರ್ತಕ್ಕಂಥ ಒಂದು ಅಂತಃಸತ್ವವನ್ನು ಜಾಗೃತಿ ಮಾಡಬೇಕು ಅಂತ 84ನೇ ಇಸ್ವಿಯ ಒಂದು ಬೈಠಕ್ನಲ್ಲಿ ನಿಶ್ಚಯ ಮಾಡಿದರು. ಈ ದೇಶದಲ್ಲಿ 1926ನೇ ಇಸ್ವಿಯಲ್ಲಿ ಈ ದೇಶಕ್ಕೊಬ್ಬ ಆಕ್ರಮಣಕಾರಿ ಬಂದ. ಈ ದೇಶದ ಸ್ವಾಭಿಮಾನ ಸಂಕೇತವಾಗಿರ್ತಕ್ಕಂಥ ರಾಮ ಮಂದಿರವನ್ನು ಒಡೆದು ಅಲ್ಲಿ ಡಾಂಚಾವನ್ನು ಕಟ್ಟಿ ನಮ್ಮನ್ನು ಗುಲಾಮರನ್ನಾಗಿ ಮಾಡುವಂಥ ಕೆಲಸವನ್ನು ಮೀರ್ ಬಾಕಿಮ್ ಮಾಡ್ದ, ಬಾಬರ್ನ ಮಂತ್ರಿ ಮಾಡ್ದ. 84ನೇ ಸಮ್ಮೇಳನದಲ್ಲಿ ವಿಶ್ವ ಹಿಂದೂ ಪರಿಷತ್ ನಿರ್ಣಯ ಮಾಡಿತು, ಪೂಜೆ ಎಲ್ಲ ಸಾಧು ಸಂತರ ನೇತೃತ್ವದಲ್ಲಿ ನಾವು ಈ ಅವಮಾನವನ್ನು ತೊಡೆದಾಕಬೇಕು. ಮತ್ತೊಮ್ಮೆ ರಾಮ ಹುಟ್ಟಿರ್ತಕ್ಕಂಥ ಜಾಗದಲ್ಲೇ ರಾಮ ಮಂದಿರವನ್ನು ಕಟ್ಟಬೇಕು ಅಂತ ಸಂಕಲ್ಪ ಮಾಡಿದ್ದು 84ನೇ ಇಸ್ವಿಯಲ್ಲಿ ಕಾಮೇಶ್ವರ ಚೌಪಾಲ್ ಅಂತಕ್ಕಂಥ ಒಬ್ಬ ದಲಿತ ಬಂಧುವಿನ ನೇತೃತ್ವದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವೂ ನಡೀತು. ಆ ಶಿಲಾನ್ಯಾಸ 85ನೇ ಇಸ್ವಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಆಗ ಯಾವ ವಿರೋಧವನ್ನು ಮಾಡಲಿಲ್ಲ. ಅವರು ಹೇಳಿದ್ದು ಒಂದೇ ಮಾತು, ರಾಮ ಹುಟ್ಟಿರ್ತಕ್ಕಂಥ ಜಾಗದಲ್ಲಿ ರಾಮ ಮಂದಿರ ಆಗಬೇಕು, ಅದಕ್ಕೆ ನಮ್ದು ಯಾವುದೂ ವಿರೋಧ ಇಲ್ಲ ಅಂಥೇಳಿ ಆ ಶಂಕುಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಟ್ರು 1985ನೇ ಇಸ್ವಿಯಲ್ಲಿ. ಆದ ನಂತರ 86ನೇ ಇಸ್ವಿಯಲ್ಲಿ ಅದಕ್ಕೆ ಅಲ್ಲಿನ ಶಾಸನ ಬೀಗವನ್ನು ಹಾಕುವಂಥ ಕೆಲಸ ಮಾಡ್ತು. ಆಗ ಇಡೀ ದೇಶದಲ್ಲಿರ್ತಕ್ಕಂಥ ಸಾಧು ಸಂತರುಗಳು ಹೇಳಿದರು, ತಾಲಾ ಕೋಲು ಅಂತಕ್ಕಂಥ ಒಂದು ಅಭಿಯಾನವನ್ನು ಮಾಡಿದರು. ತಾಲವನ್ನು ದೆಲ್ಲಿಯ ಒಂದು ಜಂತರ್ ಮಂತರ್ನಲ್ಲಿ ಸೇರಿ ತಾಲಾ ಕೋಲು ಅಂತಕ್ಕಂಥ ಅಭಿಯಾನವನ್ನು ಮಾಡಬೇಕು. ಅಕಸ್ಮಾತ್ ನಾವು ಹೇಳಿದ ಸಮಯದಲ್ಲಿ ಹೇಳಿದ ದಿನದಲ್ಲಿ ಬಾಗಿಲನ್ನು ತೆಗಿಲಿಲ್ಲ ಅಂತ ಕೇಳಿದರೆ
ನಾವೆಲ್ಲರೂ ಆತ್ಮಹತ್ಯೆಯನ್ನು ಮಾಡಿಕೊಳ್ತೀವಿ ಅಂತ ಸಂತಗಣ ಉಲ್ಲೇಖ ಮಾಡಿತು. ಸರ್ಕಾರ ಎದುರಿ ಸಂತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಬದುಕಕ್ಕಾಗಲ್ಲ ಈ ದೇಶದಲ್ಲಿ ಅಂತ ಆ ಬೀಗವನ್ನು ತೆಗೆಯುವಂಥ ಕೆಲಸವನ್ನು ತಾಲ ಕೋಲುವ ಕೆಲಸವನ್ನು ಮಾಡಿತು. ಈಗ 89ನೇ ಇಸ್ವಿಯಲ್ಲಿ ನಾನು ರಾಮ ಮಂದಿರದ ಇತಿಹಾಸದ ಹೋರಾಟ ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ. ಮೊದಲನೇ ಬಾರಿಗೆ ರಾಮ ಜ್ಯೋತಿ, ರಾಮ ಶಿಲಾನ್ಯಾಸ, ರಾಮ ಪಾದುಕೆ, ರಾಮ ಸಹಿ ಸಂಗ್ರಹ ಎಲ್ಲವೂ ಕಾರ್ಯಕ್ರಮಗಳು ನಡೀತಾ ಅದೊಂದು ರೋಚಕ ಇತಿಹಾಸ. ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಸಂಘ ಪರಿವಾರದ ವಿಚಾರದ ಅಡಿಯಲ್ಲಿ ನಡೆದಂಥ ಹೋರಾಟ 90ನೇ ಇಸ್ವಿಯಲ್ಲಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದರು. ಇಡೀ ಅಯೋಧ್ಯೆಗೆ ಮನುಷ್ಯರು ಮಾತ್ರ ಅಲ್ಲ, ಕಾಗೆ ಪಕ್ಷಿಗಳು, ಪ್ರಾಣಿಗಳು, ಪಕ್ಷಿಗಳು ಮೇಲೆ ಹಾರಾಡ್ಲಿಕ್ಕೆ ಬಿಡಲ್ಲ ಅಂತ ಒಂದು ಮಾತನ್ನು ಹೇಳಿದರು. ಆಗ ಕಾರ್ ಸೇವಕರು ಹೇಳಿದರು, ಲಾಠಿ ಗೋಲಿ ಕಾಯಂಗೆ ಮಂದಿರ್ ವಹಿ ಬನಾಯಂಗೆ, ಮಂದಿರ್ ವಹಿ ಬನಾಯಂಗೆ. ಅದಕ್ಕೋಸ್ಕರ ಅದೆಷ್ಟು ಚಿತ್ರಹಿಂಸೆಗಳನ್ನು ಕೊಟ್ಟರು. ಆ ಬ್ರಿಡ್ಜ್ಗಳನ್ನು ಹೊಡೆದಾಕಿದ್ರು, ಟ್ರೈನ್ಗಳನ್ನು ನಿಲ್ಲಿಸಿದ್ರು, ಬಸ್ಗಳನ್ನು ನಿಲ್ಲಿಸಿದ್ರು, ಕಂಡಲ್ಲಿ ಅರೆಸ್ಟ್ಗಳನ್ನು ಮಾಡಿದ್ರು, ಬಂಧನ ಮಾಡ್ತಾ ಹರಿಯುವ ನೀರಿನಲ್ಲಿ ಮೊಸಳೆಗಳನ್ನು ಬಿಟ್ಟರು, ಕರೆಂಟ್ ಶಾಕ್ ಕೊಟ್ಟರು. ಇಷ್ಟೆಲ್ಲವನ್ನು ದಾಟಿ 1990ನೇ ಇಸ್ವಿ ಅಕ್ಟೋಬರ್ 31ನೇ ತಾರೀಕು ಕರಸೇವಕರು ಪ್ರಾಣದ ಅಂಗನ್ನು ತ್ಯಜಿಸದೆ ಮೊದಲನೇ ಕರಸೇವೆ ಆಯಿತು. ಸಾವಿರಾರು ಜನರ ಮಾರಣ ಹೋಮವೂ ಆಯಿತು. 92ನೇ ಇಸ್ವಿಗೆ ಅವಮಾನವನ್ನು ತೊಡೆದಾಕಬೇಕು ಅಂತ 92ನೇ ಇಸ್ವಿಯಲ್ಲಿ ಮತ್ತೊಮ್ಮೆ ಕರಸೇವೆ ಆದಂಥ ಸಂದರ್ಭದಲ್ಲಿ ಡಿಸೆಂಬರ್ 6ನೇ ತಾರೀಕು ಕರಸೇವೆ ಆಯಿತು 92ನೇ ಇಸ್ವಿ. ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗನ್ಸಿದ್ದು ಈ ಅವಮಾನವನ್ನು ತೊಡೆದಾಕಬೇಕು. ಮತ್ತೊಮ್ಮೆ ಸ್ವಾಭಿಮಾನದಿಂದ ಹಿಂದೂ ಅವನು ಕುಂಭಕರ್ಣ ಅಲ್ಲ, ಅವನು ನಿಂತರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು. ಬರೀ ಕುಂಭಕರ್ಣ ಮಾತ್ರ ಅಲ್ಲ, ಹಿಂದೂ ವೀರಭದ್ರನಂತೆ ಕೆಟ್ಟದ್ದನ್ನು ನಾಶ ಮಾಡುವ ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದು 1992ನೇ ಇಸ್ವಿ ಡಿಸೆಂಬರ್ 6ನೇ ತಾರೀಕು 492 ವರ್ಷಗಳ ಕಳಂಕವನ್ನು ಕಡಿದಾಕಿ ಪುಟ್ಟ ರಾಮ ಮಂದಿರ ನಿರ್ಮಾಣವಾಯಿತು. 2024ನೇ ಇಸ್ವಿಯಲ್ಲಿ ಇವತ್ತು ಅದೇ ಜಾಗದಲ್ಲಿ ರಾಮ ಹುಟ್ಟಿರ್ತಕ್ಕಂಥ ಜಾಗದಲ್ಲಿ ರಾಮ ಮಂದಿರ ಆಗಿದೆ. 2020ನೇ ಇಸ್ವಿಯಲ್ಲಿ ಕಾಶಿಯಲ್ಲಿ ವಿಶ್ವನಾಥನ ಮಂದಿರವೂ ಆಗಿದೆ. ರಾಮ ಮತ್ತು ಶಿವ ತನ್ನ ಜಾಗದಲ್ಲಿ ತಾಮ ಮಂದಿರವನ್ನು ಮಾಡಿಕೊಂಡ ಅಂದರೆ ಇನ್ನು ಕೃಷ್ಣ ಸುಮ್ಮನೆ ಇರ್ತಾನ? ಒಂದೇ ಒಂದು ಕಾಶಿಯಲ್ಲಿ ಬಸವ ಆ ಕಡೆ ನೋಡಿದ ಪರಿಣಾಮ ಮಸೀದಿಯಲ್ಲಿರ್ತಕ್ಕಂಥ ತ್ರಿಪುರ ಸುಂದರಿ ಅಂತಕ್ಕಂಥ ದೇವಸ್ಥಾನ ಮಸೀದಿಯನ್ನು ಒಡೆದು ಇವತ್ತು ತ್ರಿಪುರ ಸುಂದರಿಯ ದರ್ಶನ ಕಾಶಿಯಲ್ಲಾಗ್ತಾ ಇದೆ. ಅದು ಮಸೀದಿ ಅಲ್ಲ, ಅದು ಮಂದಿರ ಅಂತ ಹೇಳಿದ್ಯಾರು? ಒಬ್ಬ ಮೂಕ ಸಾಕ್ಷಿಯಾಗಿರ್ತಕ್ಕಂಥ ಬಸವನ ಕಾರಣದಿಂದ ಇವತ್ತು ದೇವಸ್ಥಾನ ಎದ್ದು ನಿಂತ್ಕೊಂಡಿದೆ. ರಾಮ ಶಿವ ಎದ್ದು ನಿಂತರೆ ಕೃಷ್ಣ ಸುಮ್ಮನೆ ಇರ್ತಾನ? ಅವನು ಸುದರ್ಶನ ಚಕ್ರ ಇವತ್ತಲ್ಲ ನಾಳೆ ಬಿಟ್ಟೇ ಬಿಡ್ತಾನೆ. ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಆ ರೀತಿಯ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗುತ್ತೆ. ಬಂಧುಗಳೇ, ವಿಶ್ವ ಹಿಂದೂ ಪರಿಷತ್ ಬರೀ ಆಂದೋಲನಗಳನ್ನ ಮಾತ್ರ ಮಾಡಲಿಲ್ಲ. ಯಾವಾಗ ಈ ದೇಶಕ್ಕೆ ಸಂಕಷ್ಟ ಬರುತ್ತೆ, ಈ ದೇಶದ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ, ಆ ಎಲ್ಲ ಸಂದರ್ಭದಲ್ಲೂ ಎಚ್ಚೆತ್ತುಕೊಂಡದ್ದು ವಿಶ್ವ ಹಿಂದೂ ಪರಿಷತ್ ಈ ಕೆಲಸವನ್ನು ಮಾಡಿತು. 1997ನೇ ಇಸ್ವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಅಂದರೆ ಕಾಶ್ಮೀರದಿಂದ ರಾಮೇಶ್ವರಂನಿಂದ ಇವತ್ತಿನ ಶ್ರೀಲಂಕಾಗೆ 38 ಮೈಲಿಗಳಾಗುತ್ತೆ. ಅವತ್ತಿರ್ತಕ್ಕಂಥ ಒಂದು ಸರ್ಕಾರ ಯೋಚನೆ ಮಾಡಿತು, ರಾಮೇಶ್ವರದಲ್ಲಿರ್ತಕ್ಕಂಥ ಹಡಗು ಶ್ರೀಲಂಕಾ ಬೇರೆ ಕಡೆ ಹೋಗಬೇಕು ಅಂತ ಕೇಳಿದರೆ ಸುತ್ತಾಕೊಂಡು ಬರಬೇಕಾಗತ್ತೆ, ಪೆಟ್ರೋಲ್ ಖರ್ಚಾಗುತ್ತೆ, ಸಮಯ ಖರ್ಚಾಗುತ್ತೆ. ಅದಕ್ಕೋಸ್ಕರ ರಾಮ ಸೇತುವನ್ನು ಒಡೆಯೋಣ ಅಂತ ಯೋಚನೆ ಮಾಡಿದರೆ ವಿಶ್ವ ಹಿಂದೂ ಪರಿಷತ್ತು ಸಾಧು ಸಂತರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಕರೆ ಕೊಡ್ತು. ಆ ನವೆಂಬರ್ ತಿಂಗಳು 2007ನೇ ಇಸ್ವಿಯಲ್ಲಿ ರಾಮೇಶ್ವರಂ ಚಲೋ ಅಂತ ಆ ಚಲೋ ರಾಮೇಶ್ವರದಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅಲ್ಲಿಯ ಸಂಕಲ್ಪದ ಮರಳನ್ನೆತ್ಕೊಂಡು ಮುಂದಿನ ಘೋಷಣೆ ಮಾಡಿದರು. 2007ನೇ ಇಸ್ವಿ ಡಿಸೆಂಬರ್ 31ನೇ ತಾರೀಕು 2006ನೇ ಇಸ್ವಿ ಡಿಸೆಂಬರ್ 31ನೇ ತಾರೀಕು ದಿಲ್ಲಿಯ ರೋಷಣಿ ಮೈದಾನದಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಸಮ್ಮೇಳನವನ್ನು ಮಾಡೋಣ. ಅವತ್ತಿಡೀ ದೇಶದಲ್ಲಿರ್ತಕ್ಕಂಥ 5,000ಕ್ಕಿಂತ ಹೆಚ್ಚು ಸಾಧು ಸಂತರುಗಳು, ಸನ್ಯಾಸಿಗಳು, ಮಠಾಧೀಶರು, ಪೂಜ್ಯರು ಅವತ್ತು ಅಯೋಧ್ಯೆಯ ರೋಷಣಿ ಮೈದಾನದಲ್ಲಿ ಸೇರಬೇಕು. ಇಡೀ ಸಮಾಜದ ಎಲ್ಲ ಬಂಧುಗಳು ಬರಬೇಕು ಅಂತ ಕರೆ ಕೊಟ್ಟರೆ ಅವತ್ತು ಸೇರಿದಂಥ ಸಾಧುಗಳ ಸಂಖ್ಯೆ 6,000 ಜನ. 6,000 ಜನ ಸೇರಿದರು. ಅದರ ಜೊತೆಗೆ ಇಡೀ ದೇಶದಿಂದ
10 ಲಕ್ಷಕ್ಕಿಂತ ಹೆಚ್ಚು ಜನರು ಅಯ್ಯೋ ಆ ರಾಮ ಸೇತುವೆ ನೋಡಿಲಿಕ್ಕೆ ಬಿಡಲ್ಲ ಅಂತಕ್ಕಂಥ ಘೋಷಣೆಯೊಂದಿಗೆ ಡಿಸೆಂಬರ್ 31ನೇ ತಾರೀಕು 2006ನೇ ಇಸ್ವಿ ಆ ದಿಲ್ಲಿಯ ರೋಶನಿ ಮೈದಾನದಲ್ಲಿ ಒಂದು ಒಗ್ಗಟ್ಟಿನ ಮಂತ್ರವನ್ನು ಜಪಿಸುವಂಥ ಕೆಲಸ ಮಾಡಿತು. ಅದರ ಪರಿಣಾಮ ಮರುದಿವಸ ಅಲ್ಲಿನ ಸರ್ಕಾರ ಉಲ್ಲೇಖ ಮಾಡಿತು, ರಾಮ ಮಂದಿರವನ್ನು ನಾವು ಮುಟ್ಟೋದಿಲ್ಲ, ಆ ರಾಮ ಸೇತುವನ್ನು ನಾವು ಮುಟ್ಟೋದಿಲ್ಲ, ನಮ್ಮ ಜಾಗ ನಮ್ಮ ಯೋಜನೆಯನ್ನೇ ಕೈ ಬಿಡ್ತೀವಿ ಅಂತ ಹೇಳಿದ್ರು. ಇದು ವಿಶ್ವ ಹಿಂದೂ ಪರಿಷತ್. ಇದು ವಿಶ್ವ ಹಿಂದೂ ಪರಿಷತ್ ಹೋರಾಟ ಅಂತ ಕೇಳಿದರೆ ಯಾವ ಹೋರಾಟವನ್ನು ಮಾಡಬೇಕು ಅಂದ್ಕೊಂಡಿದೆ ಅದನ್ನು ಆರಂಭ ಮಾತ್ರ ಅಲ್ಲ, ಅಂತ್ಯವನ್ನು ಮಾಡುವಂಥ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ಮಾಡಿತು. ವಿಶ್ವ ಹಿಂದೂ ಪರಿಷತ್ 2005ನೇ ಇಸ್ವಿಯಲ್ಲಿ ಅಮರನಾಥಕ್ಕೆ ದೇಶಾದ್ಯಂತ ಶ್ರದ್ಧಾಳುಗಳು ಹೋಗ್ತಾರೆ. ಅಮರನಾಥದಲ್ಲಿ ಆ ಭಗವಾನ್ ಸ್ವಯಂ ಸೃಷ್ಟಿಯ ಭಗವಂತನ ದರ್ಶನ ಮಾಡಬೇಕು ಅನ್ನೋದಕ್ಕೋಸ್ಕರ ಇಡೀ ದೇಶದಿಂದ ಲಕ್ಷಾಂತರ ಜನರು ಅಮರನಾಥಕ್ಕೆ ಹೋಗ್ತಾರೆ. ಒಂದು ರಸ್ತೆಯಲ್ಲಿ ಹೋದರೆ ಬಾಲ್ತಾಲ್ ಮುಖಾಂತರ ಹೋದರೆ 12 ಕಿಲೋಮೀಟ್ರ್ ಆಗುತ್ತೆ, ಚಂದನವಾಡಿಯ ಮುಖಾಂತರ ಹೋದರೆ 38 ಕಿಲೋಮೀಟ್ರ್ ಆಗುತ್ತೆ. ಆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಹಿಮವಚ್ಛಾದಿತ ಪ್ರದೇಶದಲ್ಲಿ ಅನಾರೋಗ್ಯ ಬರುತ್ತೆ, ಊಟ ಸಿಗೋದಿಲ್ಲ, ಆಸ್ಪತ್ರೆ ಬೇಕಾಗತ್ತೆ. ಅದಕ್ಕೋಸ್ಕರ ಹೋದಂಥ ಶ್ರದ್ಧಾಳುಗಳಿಗೆ ಟ್ರೀಟ್ಮೆಂಟನ್ನು ಕೊಡಬೇಕು, ಅವ್ರಿಗೆ ಔಷಧೋಪಚಾರವನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ಸರ್ಕಾರ ಆ ಅಮರನಾಥ್ ಸಂಘರ್ಷ ಸಮಿತಿ ಎನ್ನುವ ಸಮಿತಿಯ ಮುಖಾಂತರ ವಿಶ್ವ ಹಿಂದೂ ಪರಿಷತ್ ಸಂಘ ಇನ್ನೂ ಹಲವು ಸಂಘಟನೆಗಳು ಸೇರಿಸ್ಕೊಂಡು ಒಂದು ಆಂದೋಲನವನ್ನು ಮಾಡ್ತಾ ಮನವಿಯನ್ನು ಕೇಳ್ತು ಅಲ್ಲಿನ ರಾಜ್ಯ ಸರ್ಕಾರಕ್ಕೆ. 40 ಎಕರೆ ಜಾಗವನ್ನು ನೀವು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ಳಿ. ಪ್ರಾರಂಭದಲ್ಲಿ ಕೊಟ್ಟರು, 4 ದಿನಗಳಾದ ನಂತರ ಆ ಜಮೀನನ್ನು ವಾಪಸ್ ತಗೊಳ್ಳುವಂಥ ಕೆಲಸ ಮಾಡಿ. ಹಾಗಾಗಿ ಅಮರನಾಥ ಸಂಘರ್ಷ ಸಮಿತಿ ಅನ್ನೋದ್ರ ಮುಖಾಂತರ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಜಮ್ಮುವಿನಲ್ಲಿ ಹೋರಾಟ ಶುರುವಾಯಿತು 2005ನೇ ಇಸ್ವಿಯಲ್ಲಿ. 2005ನೇ ಇಸ್ವಿಯಲ್ಲಿ ಆರಂಭ ಆದಂಥ ಹೋರಾಟ ನಮ್ಮ ದೇಶದಲ್ಲಿ ಎಷ್ಟು ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಯಾವ ರೀತಿ ಹೋರಾಟ ಮಾಡ್ತಾರೆ, ಯಾಕೆ ನಮ್ಮ ತಾಯಂದಿರು ದೇಶದ ಕೆಲಸಕ್ಕೋಸ್ಕರ ತಮ್ಮ ಮಕ್ಕಳನ್ನು ಕಳಿಸ್ಕೊಟ್ರು ಅಂತ ಈ ಒಂದು ಉದಾಹರಣೆ ಸಾಕು ನಮಗೆಲ್ರಿಗೂ ಪ್ರೇರಣೆ ಬರಲಿಕ್ಕೆ. ಹೋರಾಟ ಶುರುವಾಯಿತು. ಎಲ್ಲ ಜಮ್ಮು ಜನರು ಬಂದು ನಿಂತ್ಕೊಂಡ್ರು. ಜಮ್ಮುವಿನ ಸರ್ಕಲ್ನಲ್ಲಿ ಆ ಅಮರನಾಥ ಒಂದು ರಘುನಾಥ್ ಮಂದಿರ ಅಂತ ಇದೆ ಜಮ್ಮುವಿನಲ್ಲಿ. ಆ ರಘುನಾಥ ಮಂದಿರದ ಮುಂಭಾಗದ ಸರ್ಕಲ್ನಲ್ಲಿ ಸಾವಿರಾರು ಜನರು ಸೇರಿದ್ರು. ಆ ಜಮ್ಮುವಿನ ಒಬ್ಬ ಕವಿ ಕುಲ್ದೀಪ್ ಡೋಂಗ್ರಾ ಅಂತ 17-18 ವರ್ಷ ಆ ಕವಿಗೆ. ಆ ಕವಿ ಎಲ್ಲರದು ಭಾಷಣ ಮುಗಿದಾದ್ಮೇಲೆ ಆ ಯುವ ಕವಿ ಬಂದೊಂದು ಮಾತನ್ನು ಕೇಳ್ದ, ನನಗೆ 2 ನಿಮಿಷ ಅವಕಾಶ ಕೊಡಿ, ಸಭೆ ಮುಕ್ತಾಯ ಆಗಿದೆ, 2 ನಿಮಿಷ ನಾನು ಮಾತಾಡ್ತೀನಿ ಅಂತ ಕುಲ್ದೀಪ್ ಡೋಂಗ್ರಾ ಕೇಳ್ದ. ಕುಲ್ದೀಪ್ ಡೋಂಗ್ರಾ ಕೇಳಿದಾಗ ಅವ್ರಿಗೆ ಅವಕಾಶವನ್ನು ಕೊಟ್ಟರು. ಅವನು ಬಂದು ಒಂದು ಕವಿತೆಯನ್ನು ವಾಚನ ಮಾಡ್ದ. ಆ ಕವಿತೆಯನ್ನು ವಾಚನ ಮಾಡ್ತಾ ಕೊನೆಗೆ ಒಂದು ಮಾತು ಹೇಳ್ದ, ಈ ದೇಶದಲ್ಲಿ ಶಾಂತಿ ಸಿಗಬೇಕು ಅಂತ ಕೇಳಿದರೆ, ಈ ದೇಶದಲ್ಲಿ ಶಾಂತಿ ಸಿಗಬೇಕು ಅಂತ ಕೇಳಿದರೆ ಕ್ರಾಂತಿ ಆಗಬೇಕು. ಕ್ರಾಂತಿ ಆಗಬೇಕು ಅಂತ ಕೇಳಿದರೆ ಬಲಿದಾನ ಆಗಬೇಕು. ಆ ಬಲಿದಾನ ಯಾರಾಗಬೇಕು? ಯಾರೋ ಮಕ್ಕಳಾಗಬೇಕಾಗಿಲ್ಲ. ಇಡೀ ಅಮರನಾಥನಿಗೆ ಜಾಗ ಸಿಗಲಿಕ್ಕೋಸ್ಕರ 40 ಎಕರೆ ಜಾಗ ಸಿಗಲಿಕ್ಕೆ ಬಲಿದಾನ ಯಾರೋ ಆಗಬಾರ್ದು, ನಾನಾಗಬೇಕು. ಕುಲ್ದೀಪ್ ಡೋಂಗ್ರಾ ಅಂತ ಮನೆಯಿಂದ ವಿಷವನ್ನು ಕುಡಿದು ಬಂದಿದ್ದ. ಆ ಕವಿತೆ ವಾಚನ ಮಾಡಿದ ಮರುಕ್ಷಣದಲ್ಲಿ ಅವನು ಕುಸ್ತು ಬಿದ್ದ, ಸತ್ತೋದವನು. ಆ ಪೊಲೀಸ್ನವರಿಗೆ ಗೊತ್ತಾಯಿತು ಇನ್ನು ಗಲಾಟೆ ಆಗತ್ತೆ ಅಂತ. ಅವನ ಶವವನ್ನು ಹಿಂದಿನಿಂದ ಗೇಟ್ನಿಂದ ತಗೊಂಡೋಗಿ ಒಂದು ಸರ್ಕಲ್ನಲ್ಲಿ ಟೈರ್ಗಳನ್ನು ಹಾಕಿ ಬೆಂಕಿ ಹಚ್ಚಿದ್ರು. ಆಗ ಜನರಿಗೆ ಅರ್ಥ ಆಯಿತು, ಈ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದಾರೆ, ಇದನ್ನು ತಪ್ಪಿಸ್ಬೇಕು ಅಂತೇಳಿ. ಆ ಅರ್ಧಂಬರ್ಧ ಬೆಂದಿರ್ತಕ್ಕಂಥ ಶವವನ್ನು ಜನರು ನುಗ್ಗಿದ್ರು. ಆ ಶವವನ್ನು ಎತ್ಕೊಂಡು ಬಂದು ಇಡೀ ಜಮ್ಮುವಿನಲ್ಲಿ ಯಾತ್ರೆ ಮಾಡಿದರು. ಯಾವ ಕುಲ್ದೀಪ್ ಡೋಂಗ್ರಾ 40 ಎಕರೆ ಜಾಗ ಬೇಕು ಅಂತ ಅವನು ಪ್ರಾಣವನ್ನು ಕೊಟ್ಟಿದ್ದಾನೆ, ಅವನ ಮೇಲೆ ಸಂಕಲ್ಪ ಮಾಡ್ತೀವಿ, 40 ಎಕರೆ ಜಾಗ ಸಿಗೋವರೆಗೆ ನಾವ್ಯಾರು ಶಾಲೆಗೆ ಹೋಗಲ್ಲ, ನಾವ್ಯಾರು ಕಾಲೇಜ್ಗೆ ಹೋಗಲ್ಲ, ನಾವ್ಯಾರು ನಮ್ಮ ಮನೆಯಲ್ಲಿ ಅಡುಗೆ ಮಾಡಲ್ಲ, ನಾವ್ಯಾರು ನೌಕರಿಗೆ ಹೋಗಲ್ಲ, ನಾವೆಲ್ಲರೂ ಅಮರನಾಥ್ನಿಗೋಸ್ಕರ ಕೆಲಸ ಮಾಡ್ತೀವಿ ಅಂತ 72 ದಿನಗಳ ಕಾಲ ನಿರಂತರವಾಗಿ ಹಗಲು ರಾತ್ರಿ ಹೋರಾಟ ಮಾಡಿರಲ್ಲ. ಜಗತ್ತಿನ ಇತಿಹಾಸದಲ್ಲಿ ಇಂಥ ಹೋರಾಟ ಎಂದೂ ನಡೆದಿಲ್ಲ. 72 ದಿನಗಳ ನಂತರ ಅಲ್ಲಿನ ಸರ್ಕಾರ ಮಂಡಿ ಊರಿ ಬಂದು ಕೇಳ್ತು, ಯಾವ ಜಾಗದಲ್ಲಿ ಬೇಕು ನಿಮ್ಗೆ ಹೇಳಿ, 40 ಎಕರೆ ಅಲ್ಲ ಇನ್ನೂ ಹೆಚ್ಚು ಜಾಗ ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ, 40 ಎಕರೆ ಜಾಗ ಕೊಡ್ತೀವಿ ಅಂತ ಹೇಳಿದ್ರಲ್ಲ. ಇದು ವಿಶ್ವ ಹಿಂದೂ ಪರಿಷತ್ ಇಡೀ ಸಮಾಜ ಕೊಟ್ಟಂಥ ಭರವಸೆಯನ್ನು ಈಡೇರಿಸುವಂಥ ಕೆಲಸ ಮಾಡ್ತು. ಹೀಗೆ ಸಮಾಜದಲ್ಲಿ ಆಂದೋಲನಗಳಿರಬಹುದು. ಈ ಸಮಾಜದಲ್ಲಿರ್ತಕ್ಕಂಥ ಒಂದು ಕುರುನೀತಿ ಇತ್ತು. ಆ ಕುನೀತಿ ಯಾವುದು ಅಂತ ಕೇಳಿದರೆ, ಈ ಸಮಾಜದಾಗಿರ್ತಕ್ಕಂಥ ಹಿಂದೂಗಳಲ್ಲಿ ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಬಂಧುಗಳು, ನಾವೆಲ್ಲರೂ ಒಂದು ಅನ್ನೋ ಮಾತನ್ನಾಡ್ತೀವಿ ಇವತ್ತು 2024ನೇ ಇಸ್ವಿಯಲ್ಲಿ. ಇದೆಲ್ಲವೂ ಯಾವ ಕಾರಣಕ್ಕೋಸ್ಕರ?
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಹೋರಾಟ ಮಾಡಿದ ಪರಿಣಾಮ ನಾವಿವತ್ತು ಗಟ್ಟಿಯಾಗಿ ಮಾತುಗಳನ್ನು ಹೇಳ್ತಾ ಇದ್ದೀವಿ. ಆದರೆ ಅವತ್ತಿನ ಕಾಲಘಟ್ಟ ಹೇಗಿತ್ತು? ಆ ವಿಶ್ವ ಹಿಂದೂ ಪರಿಷತ್ತಿನ ಆರಂಭ ದಿನಗಳಲ್ಲಿ ಈ ಜಾತೀಯತೆಯನ್ನು ಹೋಗಲಾಡಿಸ್ಬೇಕು, ಎಲ್ಲರನ್ನೂ ಒಂದು ಮಾಡಬೇಕು ಅನ್ನೋದಕ್ಕೋಸ್ಕರ ಸಮಾಜದಲ್ಲಿ ಸಾಮರಸ್ಯದ ತಂಗಾಳಿ ಬೀಸಬೇಕು ಅನ್ನೋದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಕೆಲಸವನ್ನು ಮಾಡ್ತಾ ಹೋಯಿತು. ಬರೀ ಭಾಷಣ ಮಾಡಲಿಲ್ಲ, ಘೋಷಣೆ ಹಾಕಲಿಲ್ಲ. ಘೋಷಣೆ ಶೋಷಣೆಯನ್ನು ಹೋಗಬೇಕು ಅಂತ ಘೋಷಣೆಯನ್ನು ಮಾತ್ರ ಹಾಕಲಿಲ್ಲ. ಪ್ರಾಮಾಣಿಕವಾಗಿರ್ತಕ್ಕಂಥ ಶೋಷಣೆಯನ್ನು ತಪ್ಪಿಸ್ಲಿಕ್ಕೆ, ಅಸ್ಪೃಶ್ಯತೆಯನ್ನು ತೊಡಗಿಸ್ಲಿಕ್ಕೋಸ್ಕರ ಮೊದಲನೇ ಬಾರಿಗೆ ಸಂತರ ವಾಣಿಯಿಂದ ಉಲ್ಲೇಖ ಮಾಡಿಸಿದ್ರು. ನಾವೆಲ್ಲ ಒಂದಾಗಬೇಕಾಗಿದೆ ಅನ್ನೋದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ನಿಂದ ದೇಶಾದ್ಯಂತ ಎಲ್ಲ ಗ್ರಾಮಗಳಿಗೆ ಪಾದಯಾತ್ರೆಗಳನ್ನು ಆರಂಭ ಮಾಡುವಂಥ ಕೆಲಸ ಮಾಡಿದರು. ಪಾದಯಾತ್ರೆಗಳನ್ನ ಆರಂಭ ಮಾಡಿದರು. ಜಾತಿ ಮತ ಭೇದ ಭಾವಗಳಿಂದ ಎಲ್ಲ ಮನೆಗಳಿಗೆ ಹೋಗೋದ್ರ ಮುಖಾಂತರ ಇಡೀ ಸಮಾಜಕ್ಕೊಂದು ಸಂದೇಶವನ್ನು ಕೊಡುವಂಥ ಕೆಲಸ ಮಾಡಿದರು. ಅವತ್ತು ನಮ್ಮ ಸಮಾಜದಲ್ಲಿ ಈ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಅವರು 1936ನೇ ಇಸ್ವಿಯಲ್ಲಿ ಒಂದು ಮಾತನ್ನು ಹೇಳಿದರು. ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯಲಾರೆ. ಯಾಕೆ ಅಂತ ಕೇಳಿದರೆ, ನಂದೇ ಆಗಿರ್ತಕ್ಕಂಥ ದಲಿತ ಬಂಧುಗಳನ್ನು ನಿಕೃಷ್ಟವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಮನೆ ಒಳಗಡೆ ಬಿಟ್ಕೊಳ್ತೀರಿ, ಆದರೆ ಮನುಷ್ಯರಾಗಿರ್ತಕ್ಕಂಥ ನಮ್ಮನ್ನು ಮನೆ ಒಳಗಡೆ ಬಿಟ್ಕೊಳ್ತಾ ಇಲ್ಲ. ಹಾಗಾಗಿ ನೋವಿನಿಂದ ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯಲ್ಲ ಬದುಕಲ್ಲ ಅಂತೇಳೊಂದು ಮಾತನ್ನು 36ನೇ ಇಸ್ವಿಯಲ್ಲಿ ಉಲ್ಲೇಖ ಮಾಡಿದರು. ಆ ಸಂದರ್ಭದಲ್ಲಿ ತುಂಬ ಜನ ಮಿಷನರಿಗಳು ಬಂದರು, ಕ್ರಿಶ್ಚಿಯನ್ ಮಿಷನರಿಗಳು ಬಂದರು. ನೀವು ಮುಸಲ್ಮಾನ್ ಕ್ರಿಶ್ಚಿಯನ್ರಾಗ್ರಿ, ನಿಮ್ಮ ಜೊತೆಲಿ ನಾವಿದ್ದೀವಿ, ಎಷ್ಟು ಬೇಕಾದ್ರೆ ಹಣ ಕೊಡ್ತೀವಿ, ನಿಮ್ಮ ಇಡೀ ಸಮಾಜಕ್ಕೆ ನಾವು ಸ್ವಾಭಿಮಾನವನ್ನು ಕೊಡುವಂಥ ಕೆಲಸ ಮಾಡ್ತೀವಿ, ಉದ್ಯೋಗ ಕೊಡ್ತೀವಿ, ವ್ಯಾಪಾರ ಕೊಡ್ತೀವಿ, ಹಣವನ್ನು ಕೊಡ್ತೀವಿ ಅಂತ ಹೇಳಿದರು. ಆಗ ಅಂಬೇಡ್ಕರ್ ಅವರು ಒಪ್ಪಲಿಲ್ಲ ಆ ಮಾತನ್ನು. ಎರಡನೇದಾಗಿ ಮುಸಲ್ಮಾನರು ಗುಂಪು ಗುಂಪಾಗಿ ಎಲ್ಲ ಮದರಸಾದಿಂದ ಮೌಲ್ವಿಗಳು, ಮುಲ್ಲಾಗಳು, ಕಾಜಿಗಳು ಎಲ್ಲರೂ ಬಂದರು. ಅವರು ಹೇಳಿದರು, ನೀವು ಮುಸಲ್ಮಾನರಾಗ್ರಿ, ಮುಸಲ್ಮಾನರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಎಲ್ಲರೂ ಒಟ್ಟಾಗೋಣ, ಇಡೀ ದಲಿತ ಸಮುದಾಯದವರು ಎಲ್ಲರೂ ಮುಸಲ್ಮಾನರಾಗ್ರಿ ಅಂತ ಹೇಳಿದರು. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಈ ನಾಡಿನ ಈ ಮಣ್ಣಿನ ಹುಟ್ಟಿ ಬೆಳೆದಂಥವರು, ಅವರೊಂದು ಮಾತನ್ನು ಹೇಳಿದರು. ಆದರೆ ಯಾವುದೇ ನಾಯಕರು ಈ ಮಾತನ್ನು ಉಲ್ಲೇಖ ಮಾಡಲ್ಲ. ವಿದೇಶದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಮತಕ್ಕೆ ನಾನೇನಾದರೂ ಮತಾಂತರಗೊಂಡ್ರೆ ಅದು ನನ್ನನ್ನು ನಾನು ಮಾರ್ಕೊಂಡಂತೆ, ನನ್ನನ್ನು ನಾನು ಮಾರ್ಕೊಳ್ಳೋದಿಲ್ಲ. ಭಾರತದಲ್ಲೇ ಹುಟ್ಟಿರ್ತಕ್ಕಂಥ ಬೌದ್ಧ ಮತಕ್ಕೆ ನಾನು ಮತಕ್ಕೆ ಹೋಗ್ತಾ ಇದ್ದೀನಿ ಹೊರತು ಮತಾಂತರ ಆಗ್ತಾ ಇಲ್ಲ, ಆ ಮತವನ್ನು ಪ್ರವೇಶ ಮಾಡ್ತಾ ಇದ್ದೀನಿ ಅಂತೇಳಿ ಉಲ್ಲೇಖ ಮಾಡಿದರು. ಈಗ ಇವತ್ತು ಆ ಬಾಬಾ ಸಾಹೇಬರ ಮಾತನ್ನು ಉಲ್ಲೇಖ ಮಾಡ್ತಾರೆ. ಬಾಬಾ ಸಾಹೇಬರು ಈ ದೇಶಕ್ಕೆ ಎಂದು ದ್ರೋಹ ಬಗೆಯುವಂಥ ಕೆಲಸ ಮಾಡಲಿಲ್ಲ. ಅವರು ಮನಸ್ಸು ಮಾಡಿದರೆ ಹಿಂದೂ ಸಮಾಜದಿಂದ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಪ್ರಮಾಣದಲ್ಲಿ ಮುಸಲ್ಮಾನರನ್ನು ಕ್ರಿಶ್ಚಿಯನರನ್ನು ಮಾಡ್ಬೋದಾಗಿತ್ತು. ಆದರೆ ಈ ದೇಶಕ್ಕೆ, ಈ ಧರ್ಮಕ್ಕೆ, ಈ ಸಮಾಜಕ್ಕೆ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟರೆ ಬಾರಿಸಿದರೆ ಹೊರತು ಈ ಸಮಾಜಕ್ಕೆ ಎಂದೂ ಅನ್ಯಾಯ ಮಾಡುವಂಥ ಕೆಲಸ ಮಾಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ರೀತಿ ಅಂಬೇಡ್ಕರ್ ಅವರ ವಾಣಿಯಂತೆ ಈ ಸಮಾಜದಾಗಿರ್ತಕ್ಕಂಥ ಯಾರ್ಯಾರು ಹಿಂದೂಗಳಿಂದ ಮುಸಲ್ಮಾನರಾಗಿ ಕ್ರಿಶ್ಚಿಯನ್ರಾಗ್ತಾ ಇದ್ದಾರೆ ಅಂಥ ಬಂಧುಗಳನ್ನು ವಾಪಸ್ ತಗೊಳ್ಬೇಕು ಅನ್ನೋದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ನಲ್ಲಿ ಧರ್ಮ ಪ್ರಸಾರ ಅಂತಕ್ಕಂಥ ಒಂದು ಆಯಾಮವನ್ನು ಆರಂಭ ಆಯಿತು. ಆ ಧರ್ಮ ಪ್ರಸಾರ ಆಯಾಮದ ಮುಖಾಂತರ ಇಡೀ ಗ್ರಾಮಗಳಲ್ಲಿ ಹೋಗ್ತಾ, ಯುವಕರಲ್ಲಿ ಹೋಗ್ತಾ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರ ಮರಳಿ ಮನೆ ಬಿಟ್ಟು ಹೋಗಿರ್ತಕ್ಕಂಥ ಮಕ್ಕಳನ್ನು ಮನೆಗೆ ತಗೊಂಡು ಬರುವಂಥ ಕೆಲಸ ಮಾಡ್ತಾ ಒಂದು ಕಡೆ ಮಾಡಿದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯಿತು ಅಂತ ಕೇಳಿದರೆ, ರಾಜಸ್ಥಾನ ಅಂತಕ್ಕಂಥ ಜಿಲ್ಲೆಗಳ ರಾಜ್ಯದಲ್ಲಿ ಗ್ರಾಮಗಳೇ ಯಾವುದೋ ಪೃಥ್ವಿರಾಜ್ ಚೌಹಾಣನ ಕಾಲದಲ್ಲಿ, ಯಾವುದೋ ಕಾಲಾ ಪಹಾಡನ ಕಾಲದಲ್ಲಿ, ಯಾವುದೋ ಔರಂಗಜೇಬನ ಕಾಲದಲ್ಲಿ, ಯಾವುದೋ ಅಕ್ಬರ್ನ ಕಾಲದಲ್ಲಿ, ಯಾವುದೋ ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ಕರ್ನಾಟಕದಲ್ಲಿ ಮತಾಂತರ ಆಗಿರ್ತಕ್ಕಂಥವರನ್ನು ಧರ್ಮ ಪ್ರಸಾರದ ಮುಖಾಂತರ ಸಾವಿರಾರು ಸಂಖ್ಯೆಗಳಲ್ಲಿ ವಾಪಸ್ ತಗೊಳ್ತಕ್ಕಂಥ ಶ್ರೇಯಸ್ಸು ಅದು ಧರ್ಮ ಪ್ರಸಾರ ವಿಶ್ವ ಹಿಂದೂ ಪರಿಷತ್ತಿಗೆ ಸಲ್ಲಬೇಕು. ಇವತ್ತು ನಾವೆಲ್ಲರೂ ಕೂತ್ಕೊಂಡು ಯೋಚನೆ ಮಾಡ್ತೀವಿ, ಯಾಕ್ರಿ ಅಷ್ಟೆಲ್ಲ ಕೆಡ್ಸ್ಕೊಳ್ತೀರಿ? ಯಾರೋ 4 ಜನ ಮುಸಲ್ಮಾನರೋ ಕ್ರಿಶ್ಚಿಯನ್ರೋ ಆಗೋದ್ರೆ ನಮಗೇನು ಸಮಸ್ಯೆ ಆಗುತ್ತೆ? ಯಾಕೆ ಅದಕ್ಕೋಸ್ಕರ ಯೋಚನೆ ಮಾಡ್ತೀರಿ ಅಂತ ಇವತ್ತಿಗೂ ಸಮಾಜ ಹೇಳುತ್ತೆ. ಯಾರು ಹೇಳ್ತಾರೆ ಬಂಧುಗಳೇ? ಯಾರು ತಮ್ಮ ಮನೆಯಲ್ಲಿ AC-ಯನ್ನು ಹಾಕ್ಕೊಂಡು ಫ್ಯಾನ್ ಕೆಳಗಡೆ ಕೂತ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ದೇಶ ಏನಾದರೂ ಆಗಲಿ, ಸಮಾಜ ಏನಾದರೂ ಆಗಲಿ, ಧರ್ಮ ಏನಾದರೂ ಆಗಲಿ ಅಂತ ಯಾವುದ್ರ ಬಗ್ಗೆ ಯೋಚನೆ ಮಾಡದೆ ಸ್ವಾರ್ಥಕ್ಕೋಸ್ಕರ ತನ್ನ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಸ್ವಾರ್ಥಿಗಳು ಮಾತ್ರ ಆ ರೀತಿ ಯೋಚನೆ ಮಾಡ್ತಾರೆ. ದೇಶ ಮತಾಂತರ ಆದ್ರೆ ನಮಗೇನಾಗಬೇಕಾಗಿದ್ದೀರಿ? ಯಾರೋ 4 ಜನ 8 ಜನ 10 ಜನ ಮತಾಂತರ ಆದ್ರೆ ನಮಗೇನೋ ಅಂತ ಯೋಚನೆ ಮಾಡ್ತಾರೆ. ಸಾವರ್ಕರ್ ಅವರು ಅದಕ್ಕೆ ಒಂದು ಮಾತು ಹೇಳಿದರು, ಮತಾಂತರ ಅದೊಂದು ರಾಷ್ಟ್ರಾಂತರ, ಮತಾಂತರ ಅದೊಂದು ಗಂಡಾಂತರ ಅಂತ ಹೇಳಿದರು. ವಿವೇಕಾನಂದರು ಮುಂದುವರೆದೊಂದು ಮಾತನ್ನು ಹೇಳಿದರು, ಈ ದೇಶದಲ್ಲಿ ಯಾವುದೇ ಒಬ್ಬ ಹಿಂದೂ ಬಂಧು ಒಬ್ಬ ಕ್ರಿಶ್ಚಿಯನ್ ಆಗಿಯೋ ಮುಸಲ್ಮಾನ್ ಆಗಿಯೋ ಮತಾಂತರಗೊಂಡ್ರೆ ಒಂದು ಸಂಖ್ಯೆ ಕಡಿಮೆ ಆಗೋದಿಲ್ಲ,
ಒಂದು ಸಂಖ್ಯೆ ಕಡಿಮೆ ಆಗೋದಿಲ್ಲ, ಬದಲಾಗೊಬ್ಬ ಶತ್ರು ಹೆಚ್ಚಾಗ್ತಾನೆ, ಬಂಧುಗಳೇ, ಇವತ್ತು ಯೋಚನೆ ಮಾಡಿ, ನಾನು ಬೆಂಗಳೂರಿನಿಂದ ಬಂದಿರತಕ್ಕಂಥವನು. ಬೆಂಗಳೂರಿನಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಮಲೈ ಮಹದೇಶ್ವರ ಬೆಟ್ಟ ಸಿಗುತ್ತೆ. ಅಲ್ಲಿ ಹೋದರೆ ಗ್ರಾಮಗಳ ಸಾಲಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳು ಮಾರಿಯಮ್ಮನ ದೇವಸ್ಥಾನ ಇದೆಯಲ್ಲ, ಮಾರಿಯಮ್ಮನ ದೇವಸ್ಥಾನ ಮೇರಿಯಮ್ಮನ ದೇವಸ್ಥಾನ ಆಗೋಗಿದೆ. ಜನಾರ್ದನ ಜಾನ್ಸನ್ ಆಗೋಗಿದ್ದಾನೆ, ಲೀಲಾ ಲಿಲ್ಲಿ ಆಗೋಗಿದ್ದಾನೆ, ಆನಂದ ಆಲ್ಬರ್ಟ್ ಆಗೋಗಿದ್ದಾನೆ. ಯಾಕೆ ಈ ರೀತಿ ಆಗಿದೆ ಅಂತ ಕೇಳಿದರೆ, ಹಿಂದೂ ಸಮಾಜದಾಗಿರ್ತಕ್ಕಂಥವ್ರು ನಾವು ಯೋಚನೆ ಮಾಡ್ದು, ಯಾವುದೋ ಜಾತಿಯವರಾಗ್ತಾ ಇದ್ದಾರೆ, ಯಾವುದೋ ಭಾಷೆಯವರಾಗ್ತಿದ್ದಾರೆ, ಯಾವುದೋ ಜನಾಂಗ ಆಗ್ತಾ ಇದೆ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಿದ ಪರಿಣಾಮ ಹಿಂಗಾಗ್ತಾ ಇದೆ. ಇದಲ್ಲ, ಇಡೀ ಸಮಾಜ ಅಂದರೆ ನಾವೆಲ್ಲ ಒಂದೇ, ನಾವೆಲ್ಲ ಬಂಧುಗಳು, ನಾವೆಲ್ಲರೂ ಒಂದಾಗಿರಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡಿದ ಪರಿಣಾಮವೇ ಇಡೀ ಸಮಾಜದಲ್ಲಿ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇವತ್ತು ಯಾರಾದರೂ ಒಬ್ಬ ಮುಸಲ್ಮಾನ ಕ್ರಿಶ್ಚಿಯನ್ ಆಗ್ತಾನೆ ಅಂತ ಕೇಳಿದರೆ ಒಂದು ಸಣ್ಣ ಭಯ ಇದೆ, ಬಜರಂಗ್ ದಳ ಇದೆ ಅಂತಕ್ಕಂಥ ಒಂದು ಎಚ್ಚರಿಕೆ ಇದೆ. ಇವತ್ತು ವಿಶ್ವ ಹಿಂದೂ ಪರಿಷತ್ ಆ ರೀತಿಯ ಪ್ರಯತ್ನಗಳ ಮುಖಾಂತರ ಸಮಾಜದಲ್ಲಿ ಸಾಮರಸ್ಯದ ತಂಗಾಳಿ ಬೀಸುವಂಥ ಕೆಲಸ ಮಾಡ್ತಾ ಇದೆ. ಜೊತೆಯಲ್ಲಿ ಸಂಘಟನಾತ್ಮಕ ಕೆಲಸವನ್ನು ಇನ್ನೊಂದು ಕಡೆ ಮಾಡ್ತಾ ಇದೆ. 1927ನೇ ಇಸ್ವಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಪತ್ನಿಯ ಜೊತೆಯಲ್ಲಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನಾಸಿಕ್ನಲ್ಲಿ ಕಾಲಾರಾಮನ್ ಮಂದಿರ ಇದೆ, ಕೃಷ್ಣನ ಕಪ್ಪು ಶಿಲೆಯ ಮಂದಿರ. ನಾಸಿಕ್ನಲ್ಲಿ ಕುಂಭಮೇಳ ನಡೆಯುವ ಪಕ್ಕದಲ್ಲಿ ಒಂದು ಜಾಗ ಇದೆ. ಆ ಮಂದಿರಕ್ಕೆ 1927ನೇ ಇಸ್ವಿಯಲ್ಲಿ ಆಗ ಅಂಬೇಡ್ಕರ್ ಅವರು ಪ್ರವೇಶ ಮಾಡಿದರು. ಪ್ರವೇಶ ಮಾಡಿದಾಗ ಅಲ್ಲಿರ್ತಕ್ಕಂಥ ತಥಾಕಥಿತ ಬಂಧುಗಳು ಹೇಳಿದರು, ಯಾವುದೇ ಕಾರಣಕ್ಕೂ ನಾವು ಕಾಲಾರಾಮನ ಮಂದಿರಕ್ಕೆ ಅಂಬೇಡ್ಕರ್ ಅವ್ರನ್ನ ಬಿಡೋದಿಲ್ಲ ಅಂತ ಪ್ರತಿಭಟನೆಯನ್ನು ಮಾಡಿದರು. ಆಗ ಸಾಯುವ ಸ್ಥಿತಿಯಲ್ಲಿರ್ತಕ್ಕಂಥ ಸವಿತಾ ಅಂಬೇಡ್ಕರ್ ಅವರು ಮನನೊಂದು ರಾಮನ ದರ್ಶನ ಆಗ್ತಿದ್ರೆ ಏನಂತೆ, ಕೃಷ್ಣನ ದರ್ಶನ ಮಾಡೋಣ ಅಂತ ಪಂಡ್ರಾಪುರಕ್ಕೆ ಬಂದು ಪಾಂಡುರಂಗನ ದರ್ಶನೆಯನ್ನು 1927ನೇ ಇಸ್ವಿಯಲ್ಲಿ ಮಾಡಿದರು. ಬಂಧುಗಳೇ, ಅಲ್ಲಿಂದ 64 ವರ್ಷಗಳು ಕಳೀತು. 2000ನೇ ಇಸ್ವಿಯಲ್ಲಿ 70 ವರ್ಷಗಳ ನಂತರ 2005ನೇ ಇಸ್ವಿಯಲ್ಲಿ ಆ ಕಾಲಾರಾಮನ ಮಂದಿರಕ್ಕೆ ಒಬ್ಬ ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿ, ಸಂಘದ ಸ್ವಯಂ ಸೇವಕ, ಅರ್ಚಕನಾದ. ಆ ಪರಿಷತ್ನಲ್ಲಿ ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂಥ ಸುಧೀರ್ ಪೂಜಾರಿ ಅಂತಕ್ಕಂಥವನು ಆ ಕಾಲಾರಾಮನ ಮಂದಿರಕ್ಕೆ ಅರ್ಚಕನಾದಾಗ ಅವನಿಗೆ ಗೊತ್ತಿತ್ತು, ಇಡೀ ಸಮಾಜ ನನ್ನ ಪೂರ್ವಜರು, ನನ್ನ ತಾತ ಮುತ್ತಾತ ತಪ್ಪನ್ನು ಮಾಡಿದ್ದಾರೆ, ನಾನು ಕ್ಷಮೆಯನ್ನು ಕೇಳಬೇಕು, ನಾನು ಅಂಬೇಡ್ಕರ್ ಮಾಡಿದ್ದಕ್ಕೆ ಕ್ಷಮೆಯನ್ನು ಕೇಳ್ತಾ ಆ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ 2005ನೇ ಇಸ್ವಿಯಲ್ಲಿ ಸುಧೀರ್ ಪೂಜಾರಿ ನಿಶ್ಚಯ ಮಾಡಿದರು. ಅದರ ಪರಿಣಾಮ ಒಂದು ಕರೆಯನ್ನು ಹೊರಡಿಸಿದರು. ಇಡೀ ಸಮಾಜಕ್ಕೆ ನಂದೂರ್ಬಾರ್ ನಾಸಿಕ್ ಜಿಲ್ಲೆಗೊಂದು ಪೋಸ್ಟರ್ಗಳನ್ನು ಹಾಕಿದರು. 1927ನೇ ಇಸ್ವಿಯಲ್ಲಿ ನಮ್ಮ ತಾತ ಅಂಬೇಡ್ಕರ್ ಪತ್ನಿಗೆ ಅವಮಾನ ಮಾಡಿದ್ದಾರೆ, ಹಾಗಾಗಿ ನಾನು ಅವರ ಮೊಮ್ಮಗ ಕ್ಷಮೆಯನ್ನು ಕೇಳ್ತೀನಿ. ಇಡೀ ನಾಸಿಕ್ನಲ್ಲಿರ್ತಕ್ಕಂಥ ದಲಿತ ಬಂಧುಗಳು, ನಂದೂರ್ಬಾರ್ನಲ್ಲಿರ್ತಕ್ಕಂಥ ದಲಿತ ಬಂಧುಗಳು ಕಾಲಾರಾಮನ ಮಂದಿರಕ್ಕೆ ಬರಬೇಕು, ನಿಮ್ಮ ಕಾಲುಗಳನ್ನು ನಾನು ತೊಳಿತೀನಿ, ದೇವಸ್ಥಾನದ ಗರ್ಭಗುಡಿ ಕರ್ಕೊಂಡು ಹೋಗ್ತೀನಿ, ನಿಮಗೆ ದರ್ಶನ ಮಾಡಿಸ್ತೀನಿ ಅಂತ ಕರೆಯನ್ನು ಕೊಟ್ಟು ಸಾವಿರ ಸಂಖ್ಯೆಯಲ್ಲಿ ಬಂದಂಥ ದಲಿತ ಬಂಧುಗಳಿಗೆ ಕಾಲನ್ನು ತೊಳೆದು ರಾಮನ ದರ್ಶನವನ್ನು ಮಾಡ್ತಾ ಅಲ್ಲಿರ್ತಕ್ಕಂಥ ಸಭೆಯಲ್ಲಿ ಘೋಷಣೆ ಮಾಡಿರೋ ಸುಧೀರ್ ಪೂಜಾರಿ, ವರ್ಷಕ್ಕೆ 50 ಜನ ದಲಿತ ಬಂಧು ಮಕ್ಕಳಿಗೆ ನಾನು ಫೀಸನ್ನು ಕೊಡ್ತೀನಿ, ಶುಲ್ಕವನ್ನು ಕೊಡ್ತೀನಿ, ಅವ್ರ ವಿದ್ಯಾಭ್ಯಾಸವನ್ನು ನೋಡ್ಕೊಳ್ಳುವಂಥ ಕೆಲಸ ಮಾಡ್ತೀನಿ, ನನ್ನ ತಾತನ ತಪ್ಪಿಗೆ ನಾನು ಪ್ರಾಯಶ್ಚಿತ್ತವನ್ನು ಕೇಳ್ತೀನಿ ಅಂತ ಹೇಳಿದ್ನಲ್ಲ. ಇದು ವಿಶ್ವ ಹಿಂದೂ ಪರಿಷತ್ತಿನ ಸಾಧನೆ. ಘೋಷಣೆ ಅಲ್ಲ, ಈ ಸಮಾಜದಾಗಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತು. ಒಂದು ಕಡೆ ಸಾಮರಸ್ಯವನ್ನು ನಿರ್ಮಾಣ ಮಾಡುವಂಥ ಕೆಲಸ ಇವತ್ತಿಗೂ ಮಾಡ್ತಾ ಇದೆ. ಇಡೀ ಸಮಾಜದಲ್ಲಿ ಇವತ್ತು ಆ ರೀತಿಯ ಒಂದು ತಂಗಾಳಿ ಬೀಸುವಂಥ ಕೆಲಸ ಮಾಡೋದ್ರ ಜೊತೆಗೆ ಸಮಾಜದಲ್ಲಿ ಮತಾಂತರ ಆಗಿರ್ತಕ್ಕಂಥ ಬಂಧುಗಳನ್ನು ವಾಪಸ್ ತಗೊಂಡು ಬರೋದ್ರ ಜೊತೆಯಲ್ಲಿ ಹಿಂದೂ ಸಮಾಜದ ಬಗ್ಗೆ, ಹಿಂದುತ್ವದ ಬಗ್ಗೆ ಅಭಿಮಾನ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾವ ಮನೆಯ ಮಕ್ಕಳಿಗೆ ಆ ಮನೆಯ ಬಗ್ಗೆ ಶ್ರದ್ಧೆ ಇಲ್ಲ ಅಂತ ಕೇಳಿದರೆ, ಆ ತಂದೆ ತಾಯಿಗಳ ಬಗ್ಗೆ ಗೌರವ ಇಲ್ಲ ಅಂತ ಕೇಳಿದರೆ, ಆ ಮನೆತನದ ಬಗ್ಗೆ ಪ್ರೀತಿ ಇಲ್ಲ ಅಂತ ಕೇಳಿದರೆ, ಆ ಪೂರ್ವಜರ ಬಗ್ಗೆ ಗೌರವ ಇಲ್ಲ ಅಂತ ಕೇಳಿದರೆ, ಆ ಮನೆಯಾಗಿ ಉಳಿಯಲ್ಲ, ಆ ಮನೆಯ ಮಕ್ಕಳು ಆ ಮನೆಗೆ ಮಕ್ಕಳಾಗಿ ಉಳಿಲಿಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿ ಬಂಧುಗಳೇ, ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಜನರು ನನ್ನ ದೇಶ ಯಾವುದು, ನನ್ನ ಧರ್ಮ ಯಾವುದು, ನನ್ನ ಸಂಸ್ಕೃತಿ ಯಾವುದು, ನನ್ನ ಪರಂಪರೆ ಯಾವುದು, ನನ್ನ ಮೂಲ ಯಾವುದು, ನನ್ನ ಪೂರ್ವಜರ ದೇಶಕ್ಕೋಸ್ಕರ ತ್ಯಾಗ ಬಲಿದಾನಗಳ ಮುಖಾಂತರ ಹೋರಾಟವನ್ನು ಮಾಡಿ ದೇಶವನ್ನು ಕಟ್ಟಿದ್ದಾರೆ ಅಂತಕ್ಕಂಥ ಆ ಅಭಿಮಾನವನ್ನು ಉಳಿಸ್ಕೊಳ್ಳಿಲ್ಲ ಅಂತ ಕೇಳಿದರೆ ಈ ದೇಶವಾಗಿ ಉಳಿಯಲ್ಲ. ಇದನ್ನು ನೆನಪು ಮಾಡಿಕೊಳ್ಳುವ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ತು ಕೆಲಸ ಮಾಡ್ತಾ ಹಿಂದುತ್ವದ ಜಾಗೃತಿಯನ್ನು ಈ ಸಮಾಜದಲ್ಲಿ ಮೂಡಿಸುವಂಥ ಕೆಲಸವನ್ನು ಮಾಡಿತು.
ಯಾವುದು ಅನ್ಕಲ್ಚರ್ದು? ಯಾಕೆ ಈ ರೀತಿ ಎಲ್ಲವನ್ನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿದರೆ, ಯಾವುದು ಹಿಂದುತ್ವ ಅನ್ನೋದ್ರ ಬಗ್ಗೆ ತಿಳ್ಕೊಳ್ದೇ ಇದ್ದ ಪರಿಣಾಮ, ಹಿಂದುತ್ವದ ವಿಶಾಲ ವ್ಯಾಪ್ತಿಯನ್ನು ತಿಳ್ಕೊಳ್ದೇ ಇದ್ದ ಪರಿಣಾಮ, ಹಿಂದೂ ಧರ್ಮ ಅನ್ನೋದನ್ನು ತಿಳ್ಕೊಳ್ದೇ ಇದ್ದ ಪರಿಣಾಮ ಈ ರೀತಿಯ ಮಾತುಗಳನ್ನು ಆಡ್ತಕ್ಕಂಥ ಒಂದು ಸಮೂಹ ಇವತ್ತು ನಿರ್ಮಾಣ ಆಗ್ತಾ ಇದೆ. ಅವರು ತಮ್ಮನ್ನು ತಾವೇ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ವಿಚಾರವಾದಿಗಳು ಅಂತಾರೆ. ಅವರು ವಿಚಾರವಾದಿಗಳಲ್ಲ, ಅವರು ವಿಕಾರವಾದಿಗಳು ಕಮ್ಮಿ ಇರುವ ನಿಷ್ಠೆ ಇರುವ ಕಮ್ಯುನಿಸ್ಟರು. ಈ ಎರಡೂ ಗುಂಪು ಸೇರಿ ಈ ಸಮಾಜದಲ್ಲಿ ಹಿಂದುತ್ವದ ತೇಜೋವಧೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಹೇಳ್ತಿಲ್ಲ, ಗಜೇಂದ್ರ ಗಡ್ಕರ್ ಅಂತಕ್ಕಂಥವರು 2005ನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಸುಪ್ರೀಂ ಕೋರ್ಟ್ಗೆ ಹೋಯಿತು. ಒಬ್ಬರು ಚುನಾವಣೆಗೆ ನಿಂತಿದ್ರು, ಹಿಂದುತ್ವದ ಆಧಾರದ ಮೇಲೆ ಮತವನ್ನು ಕೇಳ್ತಾ ಇದ್ದಾರೆ, ಇದು ಅಕ್ಷಮ್ಯ ಅಪರಾಧ, ಈ ರೀತಿಯಲ್ಲಿ ಕೇಳಬಾರ್ದು ಅಂತ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಆಗ ಗಜೇಂದ್ರ ಗಡ್ಕರ್ ಅಂತಕ್ಕಂಥ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಒಂದು ಮಾತು ಹೇಳಿದರು, ಹಿಂದುತ್ವ ಒಂದು ಜಾತಿ ಅಲ್ಲ, ಹಿಂದುತ್ವ ಒಂದು ಮತ ಅಲ್ಲ, ಹಿಂದುತ್ವ ಒಂದು ಪದ್ಧತಿ ಅಲ್ಲ, ಹಿಂದುತ್ವ ಅನ್ನುವಂಥದ್ದು ಅದೊಂದು ಪೂಜಾ ಪದ್ಧತಿ, ಅದೊಂದು ವೇ ಆಫ್ ಲೈಫ್. ಹಾಗಾಗಿ ಅದು ಯಾವುದೂ ತಪ್ಪಿಲ್ಲ, ಯಾರು ಬೇಕಾದರೂ ಕೇಳಬಹುದು ಅನ್ನೋದನ್ನು ನಾನು ಹೇಳ್ತಿಲ್ಲ, RSSನ ಪ್ರಚಾರಕ್ಕಾಗಿ ಕೋರ್ಟ್ ಹೇಳ್ತು. ಆ ರೀತಿ ಇವತ್ತು ಹಿಂದುತ್ವ ಅಂತ ಕೇಳಿರೋ ಒಂದು ಜೀವನ ಪದ್ಧತಿ. ಇದನ್ನೇ ವ್ಯಾಸರು ಒಂದು ಮಾತು ಸರಳವಾಗಿ ಹೇಳಿದರು, ನಮಗೂ ನಿಮಗೆಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ವ್ಯಾಸರು ಮಹಾಭಾರತ ಬರೆದಂಥ ಸಂದರ್ಭದಲ್ಲಿ ಸರಳವಾಗಿ ಹೇಳಿದರು, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಯಾವುದು ಧರ್ಮ ಅಂತ ಕೇಳಿದರೆ, ಯಾವುದು ಪುಣ್ಯವನ್ನು ಮಾಡ್ತೀವಿ ಅದು ಧರ್ಮ, ಯಾವುದು ಕೆಟ್ಟದನ್ನು ಮಾಡ್ತೀವಿ ಪಾಪಾಯ ಪರಪೀಡನಂ, ಯಾವುದನ್ನು ಕೆಟ್ಟದನ್ನು ಮಾಡ್ತೀವಿ ಅದು ಅಧರ್ಮ ಅಂತ ಹೇಳಿದರು. ಇದನ್ನೇ ಬಸವಣ್ಣ ಮುಂದುವರೆದು ಇನ್ನೂ ಮುಂದಕ್ಕೆ ಹೋಗಿ ಹೇಳಿದರು, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಸಾಮಾನ್ಯ ಜನರಿಗಾಗ ಅರ್ಥ ಆಗೋ ರೀತಿಯಲ್ಲಿ ಬಸವಣ್ಣ ಹೇಳಿದರು. ಯಾವುದು ಒಳ್ಳೆಯದಿದೆ ಅದು ಸ್ವರ್ಗ, ಯಾವುದು ಕೆಟ್ಟದಿದೆ ಅದೇ ನರಕ. ಸ್ವರ್ಗ ನರಕಗಳು ಜಗತ್ತಿನ ಇನ್ನೆಲ್ಲೋ ಇಲ್ಲ, ಇಲ್ಲೇ ಇದೆ ಅನ್ನೋದನ್ನು ಅಣ್ಣ ಬಸವಣ್ಣ ನಮಗೆಲ್ರಿಗೂ ಅರ್ಥ ಆಗೋ ರೀತಿ ತೋರಿಸ್ಕೊಟ್ರು. ಈಗ ಹಿಂದುತ್ವ ಅಂತ ಕೇಳಿ ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ, ಹಿಂದುತ್ವ ಅಂದರೆ ಅದನ್ನು ಅರ್ಥ ಆಗದೆ ಇರ್ತಕ್ಕಂಥದ್ದು, ಅದನ್ನೊಂದು ಇರೋ ಪೂಜಾ ಪದ್ಧತಿ, ಅದ್ಯಾವುದೋ ಶಾಸ್ತ್ರ, ಅದ್ಯಾವುದೋ ವೇದ, ಅದ್ಯಾವುದೋ ಮಂತ್ರ, ಅದ್ಯಾವುದೋ ಉಪನಿಷತ್ತು, ಅದ್ಯಾವುದೂ ಅಲ್ಲ. ಅದೊಂದು ಪೂಜಾ ಪದ್ಧತಿನೂ ಅಲ್ಲ, ಅದೊಂದು ಜೀವನದ ವಿಧಾನ. ಧಾರಣಾತಿ ಇತಿ ಧರ್ಮ. ಅದಕ್ಕೋಸ್ಕರ ನಮ್ಮ ಋಷಿಮುನಿಗಳು ಒಂದು ಮಂತ್ರವನ್ನು ಹೇಳಿಕೊಟ್ರು. ಒಬ್ಬ ಮನುಷ್ಯ ಹೇಗೆ ಧರ್ಮದಲ್ಲಿ ಬದುಕಬೇಕು ಅನ್ನೋದಕ್ಕೋಸ್ಕರ 10 ಸೂತ್ರಗಳನ್ನು ಹೇಳಿಕೊಟ್ರು. 10 ಕಮ್ಯಾಂಡ್ಮೆಂಟ್ಸ್ ಅಂತ ಬೈಬಲ್ನಲ್ಲೂ ಇದೆ, 10 ಕಮ್ಯಾಂಡ್ಮೆಂಟ್ಸ್ ಅಂತ ಕುರಾನ್ನಲ್ಲೂ ಇದೆ. ಆ 10 ಕಮ್ಯಾಂಡ್ಮೆಂಟ್ಸನ್ನು ಗೀತೆಯಲ್ಲಿ ಕೃಷ್ಣನೂ ಹೇಳಿದ್ದಾನೆ. ಆ ಯಾವುದು ಅಂತ ಕೇಳಿದರೆ, ಧೃತಿಕ್ಷಮ ದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ನಿರ್ವಿದ್ಯಾ ಸತ್ಯಮಕ್ರೋಧಂ ದಶಕಂ ಧರ್ಮಲಕ್ಷಣಂ. ಈ 10 ಸುಳ್ಳು ಹೇಳದೇ ಇರ್ತಕ್ಕಂಥದ್ದು, ಮೋಸ ಮಾಡದೇ ಇರ್ತಕ್ಕಂಥದ್ದು, ಕಳ್ತನ ಮಾಡದೇ ಇರ್ತಕ್ಕಂಥದ್ದು, ಪರಸ್ತ್ರೀಯನ್ನು ಕೆಟ್ಟದಾಗಿ ನೋಡದೇ ಇರ್ತಕ್ಕಂಥದ್ದು, ಆತ್ಮನಿಗ್ರಹ ಇಟ್ಕೊಳ್ತಕ್ಕಂಥದ್ದು, ಈ ಎಲ್ಲ 10 ಗುಣಗಳು ಇವೆಲ್ಲವೂ ಧರ್ಮದ ಲಕ್ಷಣಗಳು. ಇದು ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ, ಯಾವುದೋ ಒಂದು ಸಂಘಟನೆಯಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲರ ಬಳಿಯಲ್ಲೂ ಇರಬೇಕು. ಇದೇ ಹಿಂದುತ್ವ ಅಂತ ಹೇಳಿರು. ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬರೋದನ್ನು ಹಿಂದುತ್ವ ಅಂತ ಹೇಳಲಿಲ್ಲ. ಗಂಧನವನ್ನು, ಚಂದನವನ್ನು, ಕುಂಕುಮವನ್ನು, ಭಸ್ಮವನ್ನು ಧಾರಣೆ ಮಾಡ್ಕೊಳ್ಳೋದು ಹಿಂದುತ್ವ ಅಂತ ಹೇಳಲಿಲ್ಲ. ನಾನು ಬದುಕ್ತಾ ಇನ್ನೊಬ್ಬರನ್ನು ಬದುಕಕ್ಕೆ ಬಿಡೋದಿದೆಯಲ್ಲ ಅದು ಹಿಂದುತ್ವ ಅಂತ ಹೇಳಿದರು. ಹಾಗಾಗಿ ಈ ದೇಶದಲ್ಲಿ ಇವತ್ತು ನಾವೆಲ್ಲರೂ ಹಿಂದೂಗಳಾಗಿ ಉಳಿದಿದ್ದೀವಿ ಅಂತ ಕೇಳಿದರೆ ಕಾರಣ ಯಾಕೆ ಅಂತ ಕೇಳಿದರೆ, ಈ ದೇಶದಲ್ಲಿ ಹಿಂದೂಗಳು ಇನ್ನೂ ಹಿಂದೂಗಳಾಗಿ ಉಳಿದಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಅಕ್ಕ ತಂಗಿಯರಾಗಲಿ ಇಡೀ ಸಮಾಜದಲ್ಲಿ ಇವತ್ತು ಹಿಂದೂಗಳು ಉಳ್ಕೊಂಡಿದ್ದೀವಿ. ಬಂಧುಗಳೇ ಉಳ್ಕೊಂಡಿದ್ದೀವಿ. ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಧರ್ಮ ಜಗತ್ತಿನ ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡದೇ ಇರತಕ್ಕಂಥ ಒಂದೇ ಒಂದು ಧರ್ಮ, ಒಂದೇ ಒಂದು ದೇಶ ಅಂತ ಕೇಳಿದರೆ ಜಗತ್ತಿನ 197 ದೇಶಗಳಲ್ಲಿ ಯಾವ ದೇಶವೂ ಇಲ್ಲ. ಇನ್ನೊಂದು ದೇಶದ ಮೇಲೆ ದಾಳಿ ಮಾಡದೇ ಇರತಕ್ಕಂಥ ಒಂದೇ ಒಂದು ದೇಶ ಅಂತ ಕೇಳಿದರೆ ಅದು ಭಾರತ ಮಾತ್ರ. ನಾನು ಮಾತ್ರ ಶ್ರೇಷ್ಠ, ಇನ್ನೊಬ್ಬ ಕನಿಷ್ಠ ಅಂತ ಹೇಳಲಿಲ್ಲ. ನನ್ನ ದೇವರು ಮಾತ್ರ ಶ್ರೇಷ್ಠ, ಇನ್ನೊಂದು ಕನಿಷ್ಠ ಅಂತ ಹೇಳಲಿಲ್ಲ. ನನ್ನ ದೇವರು ಮಾತ್ರ ದೇವರು, ಉಳಿದವರೆಲ್ಲರೂ ಕಾಫಿರ್ರು ಅಂತ ಹೇಳಲಿಲ್ಲ. ಬದಲಾಗಿ ನಾವು ಹೇಳ್ದು 1-2 ದೇವರಲ್ಲ ನಮ್ಮದು, 33 ಕೋಟಿ ದೇವರುಗಳಿರ್ತಕ್ಕಂಥ ದೇಶ. ಆ 33 ಕೋಟಿ ದೇವರುಗಳಿರ್ತಕ್ಕಂಥ ದೇಶದಲ್ಲಿ ಒಬ್ಬ ಅಲ್ಲ, ಒಬ್ಬ ಯೇಸು ನಮಗೇನು ಹೆಚ್ಚಾಗೋದಿಲ್ಲ, ಅವರನ್ನೂ ಸೇರಿಸ್ಕೊಳ್ಳೋಣ, ಅವರೂ ದೇವರೇ ಅಂತ ಕಂಡಂಥ ದೇಶ, ಸಂಸ್ಕೃತಿ ನಮ್ಮದು ಓನ್ಲಿ ಅಲ್ಲ, ಆಲ್ಸೋ ಸಂಸ್ಕೃತಿ. ಜಗತ್ತಿನ ಜನರನ್ನು ಕೊಲ್ಲೋದ್ರ ಮುಖಾಂತರ, ವಿಸ್ತರಣವಾದದ ಮುಖಾಂತರ ಕೊಲ್ಲುವ ಕೆಲಸವನ್ನು ಮಾಡಲಿಲ್ಲ. ನಮ್ಮ ಋಷಿಮುನಿಗಳು, ನಮ್ಮ ಸಾಧು ಸಂತರುಗಳು ಜಗತ್ತನ್ನು ನೋಡಿ ದೃಷ್ಟಿ ಹೇಗೆ ಅಂತ ಕೇಳಿದರೆ
ಕೃಣವಂತೋ ವಿಶ್ವಮಾರ್ಯಂ ಅಂತ ಹೇಳಿದರು. ಕೃಣವಂತೋ ವಿಶ್ವಮಾರ್ಯಂ ಅಂತ ಹೇಳಿದರು. ಇಡೀ ಜಗತ್ತೊಂದು ಕುಟುಂಬ ಅಂತ ಹೇಳಿದರು. ಅದಕ್ಕೋಸ್ಕರ ನಮ್ಮ ಋಷಿಮುನಿಗಳೊಂದು ಮಂತ್ರ ಹೇಳಿಕೊಟ್ರು. ನಾನು ಮಾತ್ರ ಚೆನ್ನಾಗಿರಬೇಕು ಅಂತ ಎಂದೂ ಹೇಳಲಿಲ್ಲ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇತ್. ನಾನು ನನ್ನ ಮನೆಯಲ್ಲಿ ಕರ್ಕೊಂಡೋಗಿ ಅರ್ಚಕರನ್ನ ಪೂಜೆ ಮಾಡಿಸ್ತೀನಿ. ಪೂಜೆ ಮಾಡಿಸಿದಾಗ ದುಡ್ಡು ಕೊಡೋದು ಯಾರು ಅಂದ್ರೆ ನಾನು, ಪೂಜೆ ಮಾಡಿಸಿದ್ದು ಯಾರು ನಾನು. ಆದರೆ ನಮ್ಮ ಅರ್ಚಕರು ಮಂತ್ರ ಹೇಳ್ಕೊಡೋದೇನು ಅಂತ ಕೇಳಿದರೆ, ನಾನು ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಪರಿವಾರ ಚೆನ್ನಾಗಿರಬೇಕು ಅಂತ ಯಾವ ಅರ್ಚಕರು ಹೇಳ್ಕೊಡಲ್ಲ, ಯಾವ ಸ್ವಾಮೀಜಿನೂ ಆಶೀರ್ವಾದ ಮಾಡಲ್ಲ. ಅವ್ರು ಹೇಳೋದೇನು, ಬರೀ ಮನುಷ್ಯರು ಮಾತ್ರ ಅಲ್ಲ, ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತಿನ ಚರಾಚರ ಜೀವಿಗಳಿಗೆ, ಪಶು ಪಕ್ಷಿ ಕ್ರಿಮಿ ಕೀಟ ಜಲಚರ ವಾಯುಚರ ಕಿನ್ನರ ಕೆಂಪುರುಷ ಯಕ್ಷ ಗಾನ ಗಂಧರ್ವರ ಆದಿಯಾಗಿ ಜಗತ್ತಿನ ಎಲ್ಲ ಜನರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡು ಅಂತ ಕೇಳಿದಂಥ ಏಕೈಕ ಮಾನವ ಜನಾಂಗ ಜಗತ್ತಿನಲ್ಲಿದ್ದರೆ ಅದು ಭಾರತೀಯರು ಮಾತ್ರ, ಅದು ಭಾರತೀಯರು ಮಾತ್ರ. ಇಂಥ ಜನಾಂಗವನ್ನು ಕೋಮುವಾದ ಜಾತಿವಾದ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯೇನು? ಜಗತ್ತಿನಲ್ಲಿ ಏನಾದರೂ ಒಳ್ಳೇದು ಬಯಸೋದಾದರೆ ಹಿಂದೂಗಳು ಮಾತ್ರ. ಇಂಥ ಒಂದು ಸಂಘಟನೆಯಲ್ಲಿ ಕೊನೆಯ ಒಂದು ಸಂಘಟನೆಯ ಬಗ್ಗೆ ಹೇಳಿ ನಾನು ಮುಕ್ತಾಯ ಮಾಡೋಂಥಕ್ಕೆ ಬರ್ತೀನಿ. ಈ ವಿಶ್ವ ಹಿಂದೂ ಪರಿಷತ್ 10 ಹಲವು ಆಯಾಮಗಳ ಮುಖಾಂತರ ಕೆಲಸ ಮಾಡ್ತಾ, ತಾಯಂದಿರ ಮಧ್ಯೆ ಕೆಲಸ ಮಾಡ್ತಾ, ತಾಯಂದಿರ ಮಧ್ಯೆ ಮಾತೃಶಕ್ತಿ, ಸತ್ಸಂಗ, ಭಜನೆಗಳು, ಕೀರ್ತನೆಗಳು, ಸಂಸ್ಕಾರ ಶಾಲೆಗಳು, ಗೋ ಸಂರಕ್ಷಣೆಗಳು, 1 ಲಕ್ಷಕ್ಕಿಂತ ಹೆಚ್ಚು ಗೋಸುಗಳನ್ನು ಸಂರಕ್ಷಣೆ ಮಾಡ್ತಾ ಇನ್ನೊಂದು ಸಂಘಟನೆ ಆರಂಭ ಆಯಿತು. ಅಯೋಧ್ಯೆಯಲ್ಲಿ ರಾಮನ ಕೆಲಸಕ್ಕೆ ಹೋಗ್ಬೇಕಾದ್ರೆ ರಾಮಾಯಣದಲ್ಲಿ ರಾಮನಿಗೆ ವಾನರ ಸೇನೆ ಕೆಲಸ ಮಾಡಿತ್ತು. ಈ ಕಲಿಯುಗದಲ್ಲಿ ಧರ್ಮದ ಕೆಲಸಕ್ಕೋಸ್ಕರ ತಮ್ಮ ಸ್ವಂತದ ಸುಖವನ್ನು ಯೋಚನೆ ಮಾಡಲ್ಲ ಅಂತ ಆರಂಭವಾಗಿರ್ತಕ್ಕಂಥ ಸಂಘಟನೆ ಹುಟ್ಟಿನಿಂದಲೇ ಸಂಘರ್ಷಕ್ಕಾಗಿಯೇ ಜನ್ಮವೆತ್ತಂಥ ಸಂಘಟನೆಯೇ ಬಜರಂಗಳ. ಭಜನೆ ಮಾಡೋಕ್ಕೋಸ್ಕರ ಬಜರಂಗಳ. ತನ್ನ ಸ್ವಂತದನ್ನು ಏನೂ ಯೋಚನೆ ಮಾಡದೆ ಸದಾಕಾಲ ಸಂಘಟನೆ ಅಂತ ಹೇಳ್ತಾ ಸಮಾಜದ ಕಾರ್ಯದಲ್ಲಿ ಮುನ್ನುಗ್ತಕ್ಕಂಥ ಆ ಯುವ ಸಂಘಟನೆ ಇವತ್ತು ಬಜರಂಗಳ ಇಡೀ ಸಮಾಜದಲ್ಲಿ ವಿರೋಧಿಗಳಿಗೆ ಸಿಂಹ ಸ್ವಪ್ನವಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಸಿಂಹ ಸ್ವಪ್ನವಾಗಿ ಕೆಲಸ ಮಾಡ್ತಾ ಇದೆ. ಹೀಗೆ ಬಜರಂಗಳ 16 ಆಯಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು ಇಡೀ ಸಮಾಜದಲ್ಲಿ ಸರ್ವವ್ಯಾಪಿಯಾಗಿ ಸರ್ವಸ್ಪರ್ಶಿಯಾಗಿ ಭಾರತ ಮಾತ್ರ ಅಲ್ಲದೆ ಜಗತ್ತಿನಾದ್ಯಂತ ಹಿಂದೂಗಳ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಸಂಘಟನೆಯನ್ನು ಬೆಳೆಸಬೇಕಾದವರು ಯಾರು? ಈ ಸಂಘಟನೆ ಯಾರಿಗೋಸ್ಕರ ಅಂತ ಕೇಳಿದರೆ, ಯಾರೋ ಮನೆಯಲ್ಲಿ ದುಡ್ಡಿದೆ ಮಾಡಲಿಕ್ಕೆ ಕೆಲಸ ಇಲ್ಲ ಅಂತ ಮಕ್ಕಳಿಗೋಸ್ಕರ ಅಲ್ಲ. ಈ ಸಂಘಟನೆ ನಮ್ಮೆಲ್ಲರಿಗಾಗಿ, ನಮ್ಮ ಧರ್ಮಕ್ಕಾಗಿ, ನಮ್ಮ ದೇಶಕ್ಕಾಗಿ, ನಮ್ಮ ಸಂಸ್ಕೃತಿಗಾಗಿ, ನಮ್ಮ ಪರಂಪರೆಗಾಗಿ, ಮುಂದಿನ ಪೀಳಿಗೆಗೆ ಈ ಸಮಾಜವನ್ನು ಉಳಿಸಿ ಬೆಳೆಸಿ ಕೊಡುವುದಕ್ಕೋಸ್ಕರ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ತಿನ ಈ ವಿಶಾಲವಾಗಿರ್ತಕ್ಕಂಥ ಈ ಕಾರ್ಯದಲ್ಲಿ 60 ವರ್ಷಗಳ ಕಳೆದಿದೆ ಅಂತ ಸಾಧನೆ ಮಾತ್ರ ಹೇಳ್ತಾ ಇಲ್ಲ, ಸಾಧನೆಯ ಆತ್ಮ ಪ್ರಶಂಸೆ ಮಾಡ್ಕೊಳ್ತಾ ಇಲ್ಲ. ಈ ಕಾರ್ಯ ಇನ್ನೂ ಗ್ರಾಮಗಳಿಗೆ ಹೋಗಬೇಕಾಗಿದೆ, ಮನೆಗಳಿಗೆ ಹೋಗಬೇಕಾಗಿದೆ. ಅದ್ರ ಮುಖಾಂತರ ಪರಿವರ್ತನೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾಗಿದೆ ಅಂತ ಹೇಳ್ತಾ 16 ಕಾರ್ಯಕ್ರಮಗಳ ಮುಖಾಂತರ ಈ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ತು ಇಲ್ಲೇ ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಒಂದು ಆದರ್ಶವಾಗಿರ್ತಕ್ಕಂಥ ಕಾರ್ಯಕ್ರಮ ಕಲಬುರಗಿಯಿಂದ ಆರಂಭವಾಗಿದೆ. 2021ನೇ ಇಸ್ವಿಯಲ್ಲಿ ದುರ್ಗಾ ದೌಡ್ ಅನ್ನುವುದ್ರ ಮುಖಾಂತರ ಮಾತೆಯರ ಒಂದು ಮೆರವಣಿಗೆ ಇಡೀ ರಾಜ್ಯದಲ್ಲಿ ಇವತ್ತೇನಾದರೂ ದುರ್ಗಾ ದೌಡ್ ಅತ್ಯಂತ ಚೆನ್ನಾಗಿ ನಡೆಯುತ್ತೆ ಅಂತ ಕೇಳಿದರೆ ಅದು ಕಲಬುರಗಿಯಲ್ಲಿ ಅಂತ ನಿಸ್ಸಂಶಯವಾಗಿ ಹೇಳ್ಬೋದು. ಈಗ ಇಂಥ ಒಂದು ಶಕ್ತಿ ಕಲಬುರಗಿಯ ವಿಶ್ವ ಹಿಂದೂ ಪರಿಷತ್ ಕೊಡುವಂಥ ಕೆಲಸವನ್ನು ಮಾಡಿದೆ ಇಡೀ ರಾಜ್ಯಕ್ಕೆ. ಎರಡನೇದಾಗಿ ಇಲ್ಲೇ ಪಕ್ಕದ ಸೇಡಂನಲ್ಲಿ ದೀಪಲಕ್ಷ್ಮಿ ಪೂಜೆ ಅನ್ನೋದ್ರ ಮುಖಾಂತರ ಇಡೀ ಸಮಾಜದಲ್ಲಿ ಒಂದು ದೀಪವನ್ನು ಬೆಳಗಿಸೋದ್ರ ಮುಖಾಂತರ ಕತ್ತಲೆಯಿಂದ ಬೆಳಕಿಗೆ ಬರಬೇಕು, ಅಸತ್ಯದಿಂದ ಸತ್ಯದ ಕಡೆ ಬರಬೇಕು ಅನ್ನೋದ್ರ ಮುಖಾಂತರ ದೀಪಲಕ್ಷ್ಮಿಯ ಪೂಜೆಯ ಮುಖಾಂತರ ಇಡೀ ಸಮಾಜದಲ್ಲಿ ಒಂದು ಪರಿವರ್ತನೆ ತರುವಂಥ ಕೆಲಸ ಮಾಡಿದರೆ, ಎಲ್ಲೋ ದೂರದಲ್ಲಿರ್ತಕ್ಕಂಥ ಬಾಗಲಕೋಟೆಯಲ್ಲಿ ವಿಜಯನಗರದಲ್ಲಿ ವರ್ಷಕ್ಕೊಂದ್ಸಾರಿ ಶಿವರಾತ್ರಿ ಕಾರ್ಯಕ್ರಮ ಮಾಡ್ತಾರೆ. ಆ ಶಿವರಾತ್ರಿಯ ಕಾರ್ಯಕ್ರಮದ ಮುಖಾಂತರ ಇಡೀ ಎಲ್ಲ ಜಾತಿಯವ್ರನ್ನು ಒಟ್ಟಾಗಿ ಸೇರಿಸಿ ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸ್ತಾರೆ. ಎಲ್ಲರೂ ಒಂದಾಗಿರೋ ಮುಖಾಂತರ ಮಾಡ್ತಾರೆ. ಬೆಳಗಾವಿಯಲ್ಲಿ ಅಖಂಡ ಭಾರತ ಸಂಕಲ್ಪವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ, ಚಿಕ್ಕೋಡಿ ಜಿಲ್ಲೆಯವರು ತುಂಬ ದೊಡ್ಡ ಪ್ರಮಾಣದಲ್ಲಿ ಹನುಮ ಮಾಲೆ. 2010ನೇ ಇಸ್ವಿಯಲ್ಲಿ ಯುವಕರನ್ನು ದುಶ್ಚಟಗಳಿಂದ ದೂರಗೊಳಿಸಬೇಕು, ಯುವಕರನ್ನು ಈ ಕಾರ್ಯಕ್ಕೆ ಜೋಡಿಸಬೇಕು ಅನ್ನೋದಕ್ಕೋಸ್ಕರ 2010ನೇ ಇಸ್ವಿಯಲ್ಲಿ ಹನುಮ ಮಾಲಾ ಅನ್ನೋ ಒಂದು ಕಾರ್ಯಕ್ರಮ ಆರಂಭವಾಯಿತು. ಅಂಜನಾದ್ರಿಯಲ್ಲಿರ್ತಕ್ಕಂಥದಕ್ಕೆ ಮಾಲೆಗಳನ್ನು ಹಾಕ್ಕೊಂಡು ಹೋಗಬೇಕು. ಅಲ್ಲಿ ಆ ಹನುಮ ಜಯಂತಿ ದಿವಸ ಡಿಸೆಂಬರ್ನಲ್ಲಿ ಆ ಮಾಲೆಯನ್ನು ತೆಗಿಬೇಕು. ಹನುಮನ ಹೋಮ ಮಾಡಿ ಆ ಅಂಜನಾದ್ರಿಯನ್ನು ಹತ್ತಿ ಸಂಕಲ್ಪ ಮಾಡಬೇಕು,
ನಾನು ನನ್ನ ಸಮಾಜ, ನನ್ನ ದೇಶಕ್ಕೋಸ್ಕರ ಬದುಕ್ತೀನಿ ಅನ್ನೋ ಸಂಕಲ್ಪ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಲೆ ಹಾಕಕ್ಕೆ ಶುರು ಮಾಡಿದಾಗ ಪ್ರಾರಂಭದ ವರ್ಷಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಿಂದ ಆರಂಭ ಆದಂಥ ಪ್ರಾರಂಭದ ವರ್ಷಗಳಲ್ಲಿ 350-400 ಸಂಖ್ಯೆ ಹೋಗ್ತಾ ಇತ್ತು. 350-400 ಸಂಖ್ಯೆ ಹೋಗ್ತಾ ಇದ್ದಂಥ ಇವತ್ತು ಬಜರಂಗ ದಳದ ಕಾರ್ಯಕರ್ತರ ಹನುಮ ಮಾಲೆ ಇವತ್ತು ಇಡೀ ಸಮಾಜದಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಕ್ರಾಂತಿಯನ್ನು ಎಬ್ಬರಿಸಿದೆ. 50,000 ಯುವಕರು ಒಂದಾಗಿ ರಾಮನ ಬೆಟ್ಟ, ಹನುಮಂತನ ಬೆಟ್ಟವನ್ನು ಹತ್ತಿ ಹನುಮಂತನಂತೆ ನಾವು ರಾಮನ ಕಾರ್ಯವನ್ನು ಮಾಡ್ತೀವಿ, ದೇಶದ ಕಾರ್ಯವನ್ನು ಮಾಡ್ತೀವಿ ಸಂಕಲ್ಪ ಮಾಡ್ತಾರಲ್ಲ. ಈ ರೀತಿ ಪರಿವರ್ತನೆಯ ತಂಗಾಳಿಯನ್ನು ಬೀಸುವಂಥ ಕೆಲಸ 60 ವರ್ಷಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಮಾಡಿದೆ. ಬಂಧುಗಳೇ, ಇನ್ನು ಹೆಚ್ಚು ಮಾತಾಡಿದರೂ ಉಪಯೋಗ ಆಗೋದಿಲ್ಲ. ನಮ್ಮೆಲ್ಲ ಮಕ್ಕಳನ್ನು ನಮ್ಮೆಲ್ಲ ಗ್ರಾಮಗಳಲ್ಲಿ, ನಮ್ಮೆಲ್ಲ ಸಮಾಜದಲ್ಲಿ ನಾವು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ಕೆ ನಮ್ಮ ಮಕ್ಕಳನ್ನು ನಾವು ತೊಡಕೊಳ್ಳೋಣ. ಆ ಕಾರ್ಯ ಹೆಚ್ಚಾಗ್ತಾ ಈ ಸಮಾಜದಲ್ಲಿ ಇನ್ನೂ ಆ ರೀತಿ ಹಿಂದುತ್ವದ ಎದ್ದೇಳೋದ್ರ ಮುಖಾಂತರ ಜಗತ್ತಿಗೆ ನಾವು ಹೇಳಬೇಕಾಗಿದೆ, ಬಾಳಬಲ್ಲೆವು ಆಳಬಲ್ಲೆವು ಸೋಲನೊಲ್ಲೆವು ಒಲ್ಲೆವು, ವಿಶ್ವವೆಲ್ಲವೂ ಮುನಿದು ನಿಂತರೂ ನಾಡನುಳಿಸಲು ಬಲ್ಲೆವು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ನನ್ನ ಈ 2 ಮಾತನ್ನು ಮುಕ್ತಾಯ ಮಾಡ್ತೀನಿ. ಭಾರತ್ ಮಾತಾ ಕೀ. ತುಂಬ ಸಂತೋಷ. ಎತ್ತಿ ಸ್ವಲ್ಪ ಕೂತಿರೋರಿಗೆ ಇನ್ನು ಮುಂದೆ ಸ್ವಾಮೀಜಿಗಳೊಬ್ಬರು ಮಾತಾಡೋರು ಇದ್ದಾರೆ, ಅವ್ರಿಗೂ ಸ್ವಲ್ಪ ಖುಷಿ ಆಗಬೇಕು. ನಮ್ಗಾಗಲೇ ನಿದ್ದೆ ಬಂದಿದೆ ಅನಿಸ್ಬಾರ್ದು. 2 ಕೈಗಳನ್ನು ಗಟ್ಟಿಯಾಗಿ ಎತ್ತಿ ಎಲ್ಲರೂ ಹೇಳಬೇಕು, ಭಾರತ್ ಮಾತಾ ಕೀ. ವಂದೇ ವಂದೇ ಅಯೋಧ್ಯಾಪತಿ ಶ್ರೀರಾಮಚಂದ್ರ ಕೀ, ಕಾಶಿ ವಿಶ್ವನಾಥ ಕೀ, ಕೃಷ್ಣ ಭಗವಾನ್ ಕೀ, ಗಂಗಾ ಮಾತಾ ಕೀ, ಭಾರತ್ ಮಾತಾ ಕೀ. ಇವರಿಗೆ ವಿಶ್ವ ಹಿಂದೂ ಪರಿಷತ್ತು ನಡೆದುಕೊಂಡು ಬಂದ ದಾರಿಯನ್ನು, ಎಲ್ಲ ಘಟನಾವಣೆಗಳನ್ನು ಸುದೀರ್ಘವಾಗಿ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಈಗ ಮುಂದಗಡೆ ಆಸೀನರಾದಂಥ ಎಲ್ಲ ಹಿರಿಯರಲ್ಲಿ ಹಾಗೂ ಮಾತೆಯರಲ್ಲಿ, ಸಹೋದರಿಯರಲ್ಲಿ ವಿನಂತಿ, ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ 60 ವರ್ಷಗಳ ಈ ಸುದೀರ್ಘ ಒಂದು ಪಯಣವನ್ನು ನೀವೆಲ್ಲರೂ ಕೇಳಿದ್ದೀರಿ. ನೀವು ಈ ಕಾರ್ಯಕ್ರಮದ ನಂತರ ಯಾರ್ಯಾರು ವಿಶ್ವ ಹಿಂದೂ ಪರಿಷತ್ತಿನ ಇನ್ನೂ ಸದಸ್ಯರಾಗಿಲ್ಲ ಅವರೆಲ್ಲರೂ ಕೂಡ ಸದಸ್ಯತ್ವವನ್ನು, ತಮ್ಮ ಹೆಸರನ್ನು, ಮೊಬೈಲ್ ನಂಬರನ್ನು ನಮೂದಿಸಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ. ಈಗ ಮೊಟ್ಟ ಮೊದಲಿಗೆ ಶಟಸ್ಥಲ ಬ್ರಹ್ಮ ವೀರಭದ್ರ ಶಿವಾಚಾರ್ಯರು ಕಟ್ಟಿಮಠ ಮಠಾಧೀಶರೆಲ್ಲ ಶ್ರಾವಣ ಮಾಸ ಇರೋದರಿಂದ ಮಠಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಬೇಕು. ನಾನು ಪರಮ ಪೂಜ್ಯ ಹಿರಿಯ ಶ್ರೀಗಳಾದ ಕಡಗಂಚಿಯವರ ಆಶೀರ್ವಚನ ಮುಗಿಸಿ ಎಲ್ಲರೂ ಹೋಗ್ಬೇಕಂತ ನಿರ್ಣಯ ಮಾಡಿದ್ವಿ. ಆದರೆ ಇಲ್ಲಿ ಇದ್ದಂಥವರೆಲ್ಲ ಮಾತಾಡೋ 5 ನಿಮಿಷದ ಮುಗಿಸಿ ಮಾತು ಅಂತ ಹೇಳಿದರು. ಹೀಗಾಗಿ ಅನಿವಾರ್ಯವಾಗಿ ಒಂದೆರಡು ಮಾತಾಡಲಿಕ್ಕೆ ಈ ವೇದಿಕೆಯಲ್ಲಿ ನಾನು ಬಂದಿದ್ದೇನೆ. ಸ್ವಲ್ಪ ಜೋರಾಗಿ ಜಯಘೋಷ ಆಗಬೇಕು. ಹೊರಗಡೆ ಮಳೆ, ಒಳಗಡೆ ಎಸಿಯ ಚಳಿ, ಎಲ್ಲರೂ ಅದಕ್ಕೆ ಜೋರಾಗಿ ಜಯಘೋಷ. ಭಾರತ್ ಮಾತಾ ಕಿ, ಗಂಗಾ ಮಾತಾ ಕಿ, ಗೋ ಮಾತಾ ಕಿ, ಪವನ ಪುತ್ರ ಹನುಮಾನ್ ಕಿ, सब संतों के हर हर महादेव. 40ನೇ ವರ್ಷದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಸುದೀರ್ಘವಾಗಿ ಹಲವಾರು ವಿಚಾರಗಳನ್ನು ವಕ್ತಾರರಾದಂತಹ ಮನೋಹರ್ ಮಠ ಅವರು ತಮಗೆಲ್ಲ ತಿಳಿಸಿದ್ದಾರೆ. ನಾನು ಮಾತಾಡೋದಕ್ಕಿಂತ ಮುಂಚೆ ಈ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿದ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸ್ತಾ, ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಅಧ್ಯಕ್ಷರಾದ ಲಿಂಗರಾಜಪ್ಪ ಅವರೇ, ಮನೋಹರ್ ಮಠ ಅವರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ವಿಶ್ವ ಹಿಂದೂ ಪರಿಷತ್ನ ಅಭಿಮಾನಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹಳ ಸಂತೋಷ ಆಯಿತು. ಕಲಬುರಗಿ ಈ ನಗರದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶಿಸ್ತುಬದ್ಧವಾಗಿ ವಿಶ್ವ ಹಿಂದೂ ಪರಿಷತ್ನ ಷಷ್ಠಿ ಪೂರ್ತಿಯನ್ನು ಆಚರಣೆ ಮಾಡ್ತಾ ಇರುವುದು ನಮಗೆಲ್ಲ ಹೆಮ್ಮೆ ತರುವಂಥ ವಿಷಯ. ಸನ್ಮಾನ ಮಾಡಬೇಕಾದರೆ ಇಲ್ಲಿಯ ಕಾರ್ಯಕರ್ತರು ಮುಚ್ಚಿದ ಲಕೋಟೆಯಲ್ಲಿ ಒಂದು ಪುಸ್ತಕವನ್ನು ಕೊಟ್ಟರು. ನನಗೆ ಕುತೂಹಲ ಆಯಿತು, ಬಹುಶಃ ವಿಶ್ವ ಹಿಂದೂ ಪರಿಷತ್ ಪುಸ್ತಕ ಇರಬೇಕೇನೋ, ಮತ್ತು ಯಾವ ಪುಸ್ತಕ ಇದೆ ಅಂತ ಹೇಳಿ ನಾನು ಇಲ್ಲೇ ತೆಗೆದು ನೋಡಿಬಿಟ್ಟೆ.
ನೋಡಿದರೆ ಬಹಳ ನನಗೆ ಆಶ್ಚರ್ಯ ಆಯಿತು. ಇತ್ತೀಚೆಗೆ ಕಲಬುರಗಿಯ ಬಸವರಾಜ ಅಪ್ಪ ಕಲ್ಯಾಣ ಮಂಟಪದಲ್ಲಿ ಬಿಡುಗಡೆಯಾದಂತಹ ವಚನ ದರ್ಶನದ ಒಂದು ಪುಸ್ತಕ. ಈ ಪುಸ್ತಕ ನಮಗೆ ಎಲ್ಲಿ ಸಿಗುತ್ತೋ ಏನೋ ಅಂತ ವಿಚಾರ ಮಾಡ್ತಾ ಇದ್ವಿ. ಆದರೆ ವೇದಿಕೆಗೆ ಬಂದಂಥ ಎಲ್ಲ ಮಠಾಧೀಶರಿಗೆ ಈ ವಿಶ್ವ ಹಿಂದೂ ಪರಿಷತ್ನವರು ಈ ಪುಸ್ತಕ ಕೊಟ್ಟದ್ದು ಬಹಳ ಅದ್ಭುತವಾದಂತಹ ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ. ನನಗೆ ಶಿವಶರಣ ಗೋಡ್ರಾಳ್ ಅವರು ಆಮಂತ್ರಣ ಕೊಟ್ಟಿದ್ದರು, ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ. ಸಂತೋಷ್ ಜಿ ಬರ್ತಾ ಇದ್ದಾರೆ ಮತ್ತು ಸದಾಶಿವ ಸ್ವಾಮಿಗಳು ಬರ್ತಾ ಇದ್ದಾರೆ ಬರಬೇಕು ಅಂತ. ಆದರೆ ಮರುದಿನನೇ ಅಮಾವಾಸ್ಯೆ ಇರುವುದರಿಂದ ಸ್ವಚ್ಛತಾ ಕಾರ್ಯಕ್ಕಾಗಿ ನಾವು ಮಠದಲ್ಲೇ ಉಳ್ಕೊಂಡ್ವಿ. ಮರುದಿನ ಪತ್ರಿಕೆಯಲ್ಲಿ ನೋಡಿದ್ವಿ, ಈ ವಚನ ದರ್ಶನದ ಪುಸ್ತಕ ಉದ್ಘಾಟನೆಗೆ 108 ವಿಘ್ನಗಳು ಕಾಡಿತ್ತು. ಇಲ್ಲಿಯ ಒಂದು ಟೀಮ್ ಈ ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಹಾಕಬೇಕು ಮತ್ತು ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಂಥ ಸಂತೋಷ್ ಜಿ ಅವರ ಮೇಲೆ ಕಪ್ಪು ಮಸಿಯನ್ನು ಎರಚಬೇಕು ಅಂತ ದುರುದ್ದೇಶ ಇಟ್ಕೊಂಡು ಮಹಿಳಾ ಗುಂಪು ಮತ್ತು ಕೆಲ ಯುವಕರ ಗುಂಪು ಅಲ್ಲಿ ಸೇರ್ಕೊಂಡಿತ್ತು. ಆದರೆ ಪೊಲೀಸರ ಬಂದೋಬಸ್ತಿನ ಕಾರಣಕ್ಕಾಗಿ ಅವರ ಆ ಕೃತ್ಯ ವಿಫಲ ಆಯಿತು. ಇದರಲ್ಲಿ ಈ ವಚನ ದರ್ಶನದಲ್ಲಿ ಏನಿದೆ ಅಂತ ಕೇಳಿದರೆ, ಈ ಸ್ವಯಂ ಘೋಷಿತ ಬಸವಣ್ಣ ಭಕ್ತಾದಿಗಳು ನಿರಂತರವಾಗಿ ಬಸವಣ್ಣನನ್ನು ಹಿಂದೂ ಧರ್ಮದಿಂದ ದೂರ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹಿಂದೂ ಧರ್ಮದಿಂದ ಲಿಂಗಾಯತ ಧರ್ಮವನ್ನು ವಿಭಜಿಸಿ ಲಿಂಗಾಯತ ಧರ್ಮ ಶ್ರೇಷ್ಠ ಧರ್ಮ ಅನ್ನುವಂತಹ ರೀತಿಯಲ್ಲಿ ಅವರು ಹಿಂದೂ ಧರ್ಮದಿಂದ ಬೇರೆಯಾಗಿ ಪ್ರಚಾರ ಮಾಡುವಂತಹ ಕೆಲಸದಲ್ಲಿ ತೊಡಗಿದರು. ನಾವೇನು ಇವತ್ತು ಲಿಂಗಾಯತ ಧರ್ಮ ಕೀಳು ಅಂತ ನಾವು ಹೇಳ್ತಾ ಇಲ್ಲ. ಹಿಂದೂ ಧರ್ಮದ ಭದ್ರಕೋಟೆಯಲ್ಲಿ ಹಲವಾರು ಧರ್ಮಗಳು ಇವತ್ತು ನಮ್ಮ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಬೆಳಗ್ತಾ ಇದ್ದಾವೆ. ಅಂತಹ ಒಂದು ಧರ್ಮ ವೀರಶೈವ ಲಿಂಗಾಯತ ಧರ್ಮ ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಡ್ತಾ ಇದ್ದೀವಿ. ಇಂತಹ ಈ ವಚನ ದರ್ಶನದಲ್ಲಿ ಬಸವಣ್ಣನವರು ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಕುರಿತಾದಂಥ ಅನೇಕ ವಚನಗಳನ್ನು ಇದರಲ್ಲಿ ಅವರು ಮೂಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಬಸವಣ್ಣನವರು ಹಿಂದೂ ಧರ್ಮದಿಂದ ಪ್ರತ್ಯೇಕ ಅಲ್ಲ ಅನ್ನುವಂತಹ ಸಂದೇಶವನ್ನು ಇಡೀ ರಾಜ್ಯಕ್ಕೆ ನಮ್ಮ ಸದಾಶಿವಾನಂದ ಮಹಾಸ್ವಾಮಿಗಳು ಗದಗ ಅವರು ಕೊಟ್ಟಿದ್ದಾರಲ್ಲ, ಅವರಿಗೆ ಅನಂತ ಕೃತಜ್ಞತೆಗಳನ್ನು ಈ ವೇದಿಕೆ ಮುಖಾಂತರ ಸಲ್ಲಿಸಬೇಕಾಗಿದೆ. ಕೆಲವರ ಕೆಲಸ ಏನಾಗಿದೆ ಅಂತ ಕೇಳಿದರೆ, ವಿಶಾಲವಾಗಿರುವಂತಹ ಸಮುದಾಯವನ್ನು ಒಡೆದು ಚೂರು ಚೂರು ಮಾಡಿ ಅಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದು ಚೀನಾ ಬುದ್ಧಿಯಾಗಿರ್ಬೋದು ಮತ್ತು ನಮ್ಮ ರಾಷ್ಟ್ರದಲ್ಲೇ ಹುಟ್ಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು. ಇವರ ನಿಯತ್ತು ಏನಿದೆ ಅಂತ ಕೇಳಿದರೆ, ಭಾರತದ ಮೇಲಿನ ಹಿಂದೂ ಧರ್ಮದ ಮೇಲೆ ಇವರ ನಿಯತ್ತಿಲ್ಲ. ಇವರ ನಿಯತ್ತು ವಿದೇಶದಿಂದ ಬಂದಂಥ ಇಸ್ಲಾಮನ ಮೇಲಿದೆ. ಇವರ ನಿಯತ್ತು ವಿದೇಶದಿಂದ ಬಂದಂಥ ಕ್ರಿಶ್ಚಿಯನ್ ಮೇಲಿದೆ. ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಮೇಲಿರುವಂಥ ನಿಯತ್ತು ಏನಾದರೂ ಭಾರತದ ಹಿಂದೂ ಧರ್ಮದ ಮೇಲೆ ಈ ರಾಜಕಾರಣಿಗಳಿಗೆ ಇದ್ದಿದ್ದೇ ಆದರೆ ಸ್ವಾಮಿ ವಿವೇಕಾನಂದರ ಕಂಡಂತಹ ಕನಸು ಯಾವತ್ತೋ ನನಸಾಗಿ ಹೋಗ್ಬಿಡ್ತಿತ್ತು. ಹಾಗಂತ ಇವತ್ತು ಭಾರತ ಕೀಳಾಗಿ ಉಳಿದಿಲ್ಲ. ಸ್ವಾಮಿ ವಿವೇಕಾನಂದರು ಏನು ಪ್ರಯತ್ನ ಮಾಡಿದ್ರು ಅದೇ ಪ್ರಯತ್ನವನ್ನು ಇವತ್ತು ನಮ್ಮ ರಾಷ್ಟ್ರದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತ ದೇಶದ ಎದುರುಗಡೆ ವಿಶ್ವವನ್ನೇ ಭಾಗಿಸಿದಂತಹ ಶಕ್ತಿ ಇವತ್ತು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಿದ್ದಾರೆ. ಇಂತಹ ಪ್ರಧಾನಮಂತ್ರಿಗಳನ್ನು ತಯಾರು ಮಾಡಿದವರು ಯಾರು ಅಂತ ಕೇಳಿದರೆ, ನಾನು ವಿಷಯಕ್ಕೆ ಬರ್ತೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್. ಸಾವರ್ಕರ್ ಅವರು ಬಹಳ ಸುಂದರವಾದ ಮಾತನ್ನು ಹೇಳಿದರು. ಭಾರತ ದೇಶವನ್ನು ಧರ್ಮ ಬುದ್ಧಿಯಿಂದ ಆಳುವ ಉಕ್ಕಿನ ಮನುಷ್ಯನ ಅವಶ್ಯಕತೆ ಇದೆ. ಭಾರತದ ಗಡಿರೇಖೆಯನ್ನು ಖಡ್ಗದಿಂದ ಎಳೆಯುವ ತಾಕತ್ತುಳ್ಳ ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಆದರೆ ಭಾರತ ಅಲ್ಲಿಗೆ ಜಗದ್ಗುರು ರಾಷ್ಟ್ರ ಆಗುತ್ತೆ, ಅಲ್ಲಿಗೆ ಭಾರತ ಸುರಕ್ಷಿತ ರಾಷ್ಟ್ರ ಆಗುತ್ತೆ ಅಂತ ಹೇಳಿ 1947ರಲ್ಲಿ ವೀರ್ ಸಾವರ್ಕರ್ ಅವರು ಹೇಳಿದರು. ಆ ಮಾತು ಸುಮಾರು 70 ವರ್ಷಗಳ ನಂತರ ವಿಶ್ವ ಹಿಂದೂ ಪರಿಷತ್ RSS ಪ್ರಧಾನಮಂತ್ರಿಯವರನ್ನು, ನರೇಂದ್ರ ಮೋದಿ ಅವರನ್ನು ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಮಾಡುವುದರ ಮುಖಾಂತರ ಭಾರತದ ಸುರಕ್ಷತೆಯನ್ನು ಕಾಪಾಡುವಲ್ಲಿ ಅನೇಕ ಪ್ರಯತ್ನವನ್ನು ವಿಶ್ವ ಹಿಂದೂ ಪರಿಷತ್ RSS ಮಾಡಿದೆ.
ಹಕ್ಕ ಬುಕ್ಕರಿಗೆ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಹಿಂದೆ ಒಬ್ಬ ಗುರುಗಳ ಆಶೀರ್ವಾದ ಇತ್ತು, ಅದು ವಿದ್ಯಾರಣ್ಯ ಗುರುಗಳು. ವಿದ್ಯಾರಣ್ಯರ ಪ್ರೇರಣೆಯಿಂದ ಹಕ್ಕ ಬುಕ್ಕರು ದೊಡ್ಡ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿ ಇಡೀ ವಿಶ್ವಕ್ಕೆ ಬೆಳಕು ಕೊಟ್ಟಂತಹ ಒಬ್ಬ ಶ್ರೇಷ್ಠ ಸಂತರಾಗಿದ್ದರು ವಿದ್ಯಾರಣ್ಯರು. ಇವತ್ತು ವಿಶ್ವ ಹಿಂದೂ ಪರಿಷತ್ 60 ವರ್ಷ ಈ ರಾಷ್ಟ್ರದಲ್ಲಿ ತನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದೆ ಅಂದರೆ ಇಷ್ಟೊಂದು ಬಲಿಷ್ಠ ಆಗಲಿಕ್ಕೆ ಈ ವಿಶ್ವ ಹಿಂದೂ ಪರಿಷತ್ಗೆ ಮಾರ್ಗದರ್ಶಕರಾದಂಥವರು, ಗುರುಗಳಾಗಿರುವಂಥವರು ಬ್ರಹ್ಮೈಕ್ಯ ಪರಮ ಪೂಜ್ಯ ವಿಶ್ವೇಶ್ವರ ತೀರ್ಥ ಮಹಾಸ್ವಾಮಿಗಳು, ಪೇಜಾವರ ಮಠ, ಉಡುಪಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರ ಒಂದು ಇಳಿ ವಯಸ್ಸಿನಲ್ಲಿಯೂ ಕೂಡ ತಮ್ಮ ಶರೀರದ ಕೊನೆಯ ಉಸಿರು ಇರುವವರೆಗೂ ಕೂಡ ಧರ್ಮ ಧರ್ಮ, ರಾಮ ರಾಮ, ದೇಶ ದೇಶ ಅಂತ ಹೇಳಿ ಹೋರಾಟ ಮಾಡಿದ್ದರ ಪರಿಣಾಮ ಇವತ್ತು ನಾವು ಭವ್ಯವಾಗಿರುವಂತಹ ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಇವತ್ತಿನ ಕೆಲ ಮಠಾಧೀಶರ ಹಾಗೆ ಕೇವಲ ನಮ್ಮ ಮಠದ ಅಭಿವೃದ್ಧಿಗಾಗಿ ಮಠದ ಅಭಿವೃದ್ಧಿಗೆ ಫಂಡ್ಗಳ ಕೇಳುವಂತಹ ಸ್ವಾಮಿಗಳಾಗಿದ್ದಿದ್ರೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಅಸಾಧ್ಯ ಆಗ್ತಿತ್ತೇನೋ ಅಂತ ನನಗನ್ನಿಸ್ತಾ ಇದೆ. ಇಂತಹ ಶ್ರೇಷ್ಠ ಸಂತರ ನೇತೃತ್ವದಲ್ಲಿ ಮತ್ತು ಈ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವ ವಹಿಸಿಕೊಂಡಂತಹ 2 ಕ್ಷಾತ್ರ ಶಕ್ತಿಗಳು ಇವತ್ತು ನಮ್ಮ ಕಣ್ಣೆದುರಿಗಿದ್ದಾವೆ. ಒಂದು ಅಶೋಕ್ ಸಿಂಗಾಲ್ಜಿಯವರು, ಅವರನ್ನು ಬಿಟ್ಟರೆ ಪ್ರವೀಣ್ ಭಾಯ್ ತೊಗಾಡಿಯವರು. ಇವರ ಕ್ಷಾತ್ರತ್ವದ ಭಾಷಣದಿಂದ ಮನಸೂರೆಗೊಂಡು ಇಡೀ ದೇಶದ ಜನ ಒಂದೇ ಒಂದು ಕರೆಗೆ ಚಲೋ ಅಯೋಧ್ಯೆ ಅಂತ ಹೇಳಿ ಸುಮಾರು 500 ವರ್ಷ ಕಳಂಕಿತ ಬಾಬ್ರಿ ಮಸೀದಿ ಕಟ್ಟಡವನ್ನು 6 ಗಂಟೆಯಲ್ಲಿ ಪುಡಿ ಪುಡಿ ಮಾಡಿ ಹಾಕಿದ್ರಲ್ಲ, ಅದು ವಿಶ್ವ ಹಿಂದೂ ಪರಿಷತ್ನ ತಾಕತ್ತು, ಈ ರಾಷ್ಟ್ರದ ಸಂತರ ತಾಕತ್ತು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಡ್ಬೇಕಾಗತ್ತೆ. ವಿಶ್ವ ಹಿಂದೂ ಪರಿಷತ್ನ ಅನೇಕ ಕಾರ್ಯಚಟುವಟಿಕೆಗಳ ಬಗ್ಗೆ ಬಹಳಷ್ಟು ಉದಾಹರಣೆಗಳ ಮೂಲಕ ಇವತ್ತು ಅವರು ನಮಗೆಲ್ಲ ಬೋಧಿಸಿದ್ದಾರೆ.